ಹಾಯ್ ಗಾಯ್ಸ್, ಒಂದೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಸೊ ಗಾಯ್ಸ್, ಇವತ್ತು ಆಸ್ಟಿನ್ ಸಾರು, ಶೇಗರು, ಆಮೇಲೆ ಕಿರಣ್, ನಾನು 4 ಜನ. ಸೊ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಬಂದು ಎಲ್ಲರೂ ಕಾಸು ಮಾಡಿದ್ದೀವಿ. ಓಕೆ, ಏನೂ ಸಿಗಲಿಲ್ಲ. ನನಗೊಂದು ಸ್ಟ್ರೈಕ್ ಮಿಸ್ಸು, ಸಾರದು ಲೂರು ಬೇರೆ ಸಿಕ್ಕಾಕೊಂತು. ಸೊ ಇದ್ರ ಮೇಲೆ ವೀಡಿಯೋ ನೋಡಿ ಇಲ್ಲಿ ಫಿಶಿಂಗ್ ಮಾಡಿದ್ದು. ಓಕೆ, ಆಮೇಲೆ ಇಲ್ಲಿಂದ ಇವಾಗ ಬೇರೆ ಕಡೆ ಹೋಗ್ತಾಯಿದ್ದೀವಿ. ಅಲ್ಲೇನು ನಡೀತಂತ ನೋಡೋಣ. ಓಕೆ, ಹಿಂದೆ ಬರ್ತಾಯಿದ್ದಾರೆ ಎಲ್ಲ. ಓಕೆ, ಸೊ ನೀರು ಸ್ವಲ್ಪ ಜಾಸ್ತಿ ಆಗಿದೆ. ಸೊ ನೀರಲ್ಲಿ ಹೋಗೋಕ್ಕಾಗಲಿಲ್ಲ, ಕಾಲು ಬೇರೆ ಮಚ್ಚಕ್ಕಾಗಲಿಲ್ಲ ನನಗೆ. ಪರವಾಗಿಲ್ಲ, ಆದಷ್ಟು ಬೇಗ ರೆಡಿ ಆಗಿಬಿಡ್ತೀನಿ. ಹೆವಿ ಫಿಶಿಂಗ್ ಇದೆ. ಓಕೆ, ಇವತ್ತು ನೋಡೋಣ ಏನು ನಡೀತಂತ. ಅಟ್ಲೀಸ್ಟ್ ಒಂದು ಸ್ನೇಕರ್ ಆದರೂ ಹೊಡಿಬೇಕು, ಹುಡುಕಿ ಹೊಡಿಬೇಕು. ಓಕೆ, ಸೊ ಸ್ಟೇ ಟ್ಯೂನ್. ವೀಡಿಯೋ ಸ್ಕಿಪ್ ಮಾಡಿದಿರ ನೋಡಿ. ಹಿಂಗೆ ಬರ್ಬೋದಲ್ಲ, ಹಿಂದೆ ಏನಾಗಲ್ಲ ನೋಡು. ಶಾರ್ಟ್ ಆಗಿ ಅಡ್ವೆಂಚರ್ ಸ್ಟಾರ್ಟು. ಅವ್ರು ನೋಡಿ ಫಸ್ಟೇ ಹೋಗ್ಬಿಟ್ಟಿದ್ದಾರೆ. ನಡೀರಿ. ಅದು ಯಾವ ಥರ ಮರಿಗಳು? ಹಾಂ, ಅದೆಲ್ಲ ಫುಲ್ ಮರಿಗಳೇ. ಅದು ಮೀನು ಮರಿಗಳೇ, ಫುಲ್ ಆಟು. ಓಕೆ, ಸೊ ಗಾಯ್ಸ್, ನೀರಲ್ಲಿ ಬಂದ್ಬಿಟ್ಟಿವಿ ಗಾಯ್ಸ್. ನಾನು ನೀರಲ್ಲಿ ಎಳಿಬಾರ್ದು, ಎಲ್ದುಬಿಟ್ಟೆ. ಇದು ಕಾಲು ನಮ್ದೋಗಿದೆ, ಸ್ವಲ್ಪ ನೋವಿದೆ, ಪರವಾಗಿಲ್ಲ. ಸೊ ನಾನು ಅಲ್ಲಿ ಕಾಸು ಮಾಡ್ತೀನಿ, ಸಾರ್ ಇಲ್ಲಿ ಕಾಸು ಮಾಡ್ತಾರೆ. ಓಕೆ, ಸೊ ಸ್ಟಾರ್ಟ್ ಗೇಮ್. ನೀವು ನನ್ನ ಜೊತೆ ಬನ್ನಿ ಸರ್, ನೀವು ಆರಾಮಾಗಿ ಕಾಸು ಮಾಡಿ. ನೀನು ಜೊತೆ ಸಾರ್ ಜೊತೆ ಇರ್ತೀನಿ. ಲೂರ್ ಬಾಗಿ ಇಟ್ಕೊಂಡು ಇದು ಅದನ್ನ ಗುರಿ ಮೇಲೆ ಮಾಡಿಕೊಳ್ಳೋಣ. ಇದನ್ನ ನಂದು ಮೇನ್ ಪ್ರಾಬ್ಲಮು ಕಾಲು ಮಚ್ಚಕ್ಕಾಗೋದಿಲ್ಲ, ಹಿಂಗೆ ಮಚ್ಚಕ್ಕಾಗೋದಿಲ್ಲ. ಓಕೆ, ಸೊ ಮೇನ್ ಪ್ರಾಬ್ಲಮ್ ಅದು. ಕಾಲು ಮಚ್ಚಿಬಿಟ್ರೆ ಊದ್ಕೊಂಡ್ಬಿಡುತ್ತೆ. ಬ್ರೋ ಅಲ್ಲೇ ಹೋಗ್ಬೋದು, ಪರವಾಗಿಲ್ಲ. ಹೋಗಿ ನಿಮ್ಗೆ ಹೆಂಗಾಗುತ್ತೆ ಹಂಗೆ ಹೋಗಿ. ಇಲ್ಲ, ಜಂಪ್ ಮಾಡೋಕ್ಕಾಗೋದಿಲ್ವೇ? ಹೌದೌದು, ಪರವಾಗಿಲ್ಲ. ನಿಮ್ಮ ಕಾಲು ರೆಡಿ ಆದಮೇಲೆ ಇಲ್ಲಿ ವಾಟರ್ ಬಿಟ್ಟ ಮೇಲೆ ಬಂದರೆ ಹಬ್ಬನೇ. ಕಾಲು ಚೆನ್ನಾಗಿರೋವಾಗ ಇದಕ್ಕಾಗೋದಿಲ್ಲ, ಕಾಲು ಹೊಡೆದಾಗಿದೆ. ಹೇಳಿ ಬ್ರೋ. ಪಾಸಿ ಇದೆ, ಜಾರುತ್ತೆ. ಆಯಿತು. ಹುಷಾರು. ಅಯ್ಯಪ್ಪ
ಬ್ರೋ ಹೆಲ್ಪ್ ಮಾಡ್ಲಾ? ಇಲ್ಲ ಬಂದೆ ಬರ್ತೀರಾ? ಬ್ರೋ ಹಿಡ್ಕೊಳ್ಳಿ. ನಿಧಾನ ಬ್ರೋ. ನಿಧಾನ ಬ್ರೋ. Oh my god. ಬ್ರೋ ಗ್ಲಾಸ್ ಎತ್ಕೊಳ್ಳಿ. ಬೆನ್ನಿಂದ ರೈಟಲ್ಲಿ ಇಲ್ಲಿ ಅಲ್ಲಿ. ಹಾಂ ನಿಧಾನ ಬ್ರೋ. ಅದೇ ನಿಮ್ಗೆ ಕಾಲು ಏಟಾಗಿದೆ ಅಲ್ವಾ, ಇದರಿಂದ ಸ್ವಲ್ಪ ಹಿಂಸೆ. ಲಾಸ್ಟ್ ಟೈಮು ಸ್ಟ್ರೈಕ್ ಆಗಿತ್ತಲ್ಲ, ಹೆವಿ ಮೀನು ಹೇಳ್ತಿದ್ರಲ್ಲ, ಹಾಸ್ಪಿಟ್ಲಲ್ಲಿ ಇದ್ದಾರೆ ಅವ್ರು ಬ್ರಾ. ಹಾಂ ಸ್ವಲ್ಪ ವಾರ್ಮ್ ಅಪ್ ಮಾಡಿದ್ದೀನಿ. ಓಕೆ, ಇದ್ರ ಮೇಲೆ ಬೇಟೆ ಸ್ಟಾರ್ಟ್ ಆಗುತ್ತೆ. ನೋಡೋಣ. ಇಲ್ಲಿಂದ ಮೀನು ಹೊಡೆದಿರ ಹೋಗೋ ಸಾಧನೆನೇ ಇಲ್ಲ. ಓಕೆ, ನೋಡೋಣ. ಫೋನ್ ಕಿರಣ್ ಬ್ಯಾಗ್ ಹಾಕ್ಬಿಟ್ಟೆ. ಫಸ್ಟ್ ನಾನು ಜಾರ್ಕೊಂಡು ಹೋಗ್ತೀನಿ. ಜಾರ್ಕೊಂಡು ಹೋಗ್ತೀರಾ? ಹಿಡ್ಕೊಳ್ಳಿ. ಇವತ್ತು ಯಾಕೋ ಬೇಡ ಥರ ಕಾಣಿಸ್ತಾ ಇದ್ರೆ ಎಲ್ಲಿ ದವಾಕತ್ತೀರ ಗೊತ್ತಿಲ್ಲ. 3 ಸಲಿನ 4 ದಿನ ಸರಿ ಸ್ಕಿಡ್ ಆಗಿರೋದಿದ್ದು ನಿಮಗೆ.
ನನಗೆ ಅಷ್ಟು ಫಿಟ್ ಆಗೋದಿಲ್ಲ, ಕಾಲು ನೋವಿದೆಲ್ಲ ಅದಕ್ಕೋಸ್ಕರ. ನೀವು ಬೀಳ್ತೀರಾ ಬಿಟ್ಟು ನಾನೇ ಬಿದ್ದು. ಹಾಂ ನಡೀರಿ. ನಾವು ಎನರ್ಜಿನ ಸುಮ್ಮನೆ ರ್ಯಾಂಡಮ್ ಆಗಿ ಕಾಸು ಮಾಡ್ತಾ ಇರ್ತೀವಲ್ವ ಟಯರ್ಡ್ ಆಗಿ, ಆ ಟೈಮ್ನ ಮಿಸ್ ಮಾಡ್ಕೋಬಾರ್ದು. ಯಾಕಂದರೆ ಆ ಟೈಮಲ್ಲೇ ಅದು ಕೊಡುತ್ತೆ ಹೆವಿ ಏಟು. ಆ ಏಟನ್ನ ಬರೋ ತನಕ ಮಿಸ್ ಮಾಡಬಾರ್ದು. ಸೊ ಈಗ ಹೋಗೋಣ, ಎಷ್ಟು ದೂರ ಹೋಗುತ್ತೆ ನೋಡೋಣ. ಇಲ್ಲಿ ನಿಲ್ಲಿಸ್ಬೇಕಂತ ಅನ್ನಿಸ್ತಲ್ಲ, ಅಲ್ಲಿ ಟ್ರೈ ಮಾಡೋಣ. ಇಲ್ಲೆಲ್ಲ ಬೇಡ, ಅಲ್ಲಿ ಒಂದು ಹೆವಿ ಸ್ಟ್ರೈಕ್. ಯಾಕಂದ್ರೆ ಓವರ್ ಶೈನ್ ಹೊಡೆಯೋದಕ್ಕಿಂತ ಅದಕ್ಕೆ ಸ್ಟ್ರೈಕ್ ಆಗಿರೋದು ಜಾಸ್ತಿ ಅಬ್ಸರ್ವ್ ಮಾಡಿದೆ, ಅದಕ್ಕೋಸ್ಕರ ಅದನ್ನ ಹಾಕೊಂಡ್ರೆ ಇಲ್ಲ, ಅದ್ರದ್ದು ಸೌಂಡ್ ಬೇರೆ. ಇದು ಸೇಮೆ, ಇದರಲ್ಲಿ ಸಿಕ್ಕರೆ ಹೆವಿ ಸಿಗುತ್ತೆ. ಅದೇ 1 kg 2 kg 5 kg ಎಲ್ಲ ಡಿಸ್ಟರ್ಬ್ ಮಾಡಬಾರ್ದು. ಹೊಡೆದ್ರೆ ಆನೆನೇ ಹೊಡಿಬೇಕು ಅಂತ ನೀವು. ಹಂಗಂತೀರಾ? ಈಗ ಸ್ವಲ್ಪ ನಾನು ಮೇಲ್ಗಡೆಯಿಂದ ಬಂದ್ಬಿಡ್ತೀನಿ. ಸಿಕ್ತು, ಈಗ ಚೆನ್ನಾಗಿ ಸಿಕ್ತು. ಬ್ರೋ ಅಲ್ಲಿ ಚಿಕ್ಕದಾಗಿ ಮರಳಿದೆ ನೋಡಿ, ಅಲ್ಲೇ ನಿಮ್ಮ ರೈಟ್ ಲೆಗ್ ಪಕ್ಕ ಅಲ್ಲಿ ಮರಳು, ಅಲ್ಲಿ ಇಟ್ಬಿಡಿ ಕಾಲು. ಆ ಕಲೇನು ಜಾರಲ್ಲ, ಸ್ಟ್ರಾಂಗಾಗಿ ಇಡ್ಬೋದು, ಇಡೀ ಜಾರಲ್ಲ ಅದು. ಇವಾಗ ನೀವು ಕಾಲಿಡೋ ಕಡೆ ಎಲ್ಲ ಜಾರತ್ತೆ, ನಿಧಾನಕ್ಕೆ ಬನ್ನಿ. ನಾನು ಅಲ್ಲಿಗೆ ಹೋಗ್ತೀನಿ. ಹಾಂ ಬ್ರೋ, ಇಲ್ಲೇ ಗಿಡ ನಿಮಗೆ ಜಾಗ ತೋರಿಸ್ಬಿಟ್ಟು. ಸಿಗಾಕತ್ತಾ? ಗಾಯ್ಸ್ ಹೋಗಿ ಗಾಣ ಸಿಕ್ಕಾಕೊಂಡಿದೆ ಕೈಗೆ. ಏಟಾಗಿದೆಯಾ? ಏಟಾಯ್ತಾ? ಹೆಂಗೋ ಬಂದ್ಬಿಟ್ಟೆ ಬ್ರೋ. ಹೊಟ್ಟಲ್ಲ ಆ ಥರ ಕೈ ಉರ್ಕ ಬಂದೆ, ಈಸಿಯಾಗಿ ಬಂದ್ಬಿಟ್ಟೆ. ಸೊ ಗೈಸ್, ಈಗ ಒಂದು 3 ಗಂಟೆ ಆಗ್ತಾಯಿದೆ. ಸ್ವಲ್ಪ ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ವಿ, ಎಲ್ಲ ಸಾಲ್ವ್ ಆಗಿದೆ ಇವಾಗ. ಸೊ ಈ ಜಾಗದಿಂದ ಒಂದು ಮೀನು ಹೊಡೆದ್ರೆ ರೆಕಾರ್ಡ್. ಓಕೆ, ಸೊ ಟ್ರೈ ಮಾಡೋಣ. ಏನು ಗಿರಣ್? ಸೊ ಇಲ್ಲಿಂದ ವಿಡಿಯೋ ಸ್ವಲ್ಪ ಹಂಗಿರುತ್ತೆ. ಸೊ ಲೊಕೇಶನ್ ತೋರಿಸ್ಕೊಡ್ಬಾರ್ದು, ತುಂಬ ರಿಸ್ಕ್ ತಗೊಂಡು ಹೋಗ್ತಾ ಇರೋದು. ಓಕೆ, ಈಗ ಸ್ವಲ್ಪ ಒಳ್ಳೆ ಊಟ ಮಾಡಿದ್ವಿ. 1-2 ಅವರಿಂದ ಫಿಶಿಂಗ್ ಸ್ಪಾಟ್ ಸಿಗಲಿಲ್ಲ, ಸ್ವಲ್ಪ ರಿಸ್ಕಿ ಸ್ಪಾಟು. ನೋಡೋಣ, ಟ್ರೈ ಮಾಡೋಣ. ಆದಷ್ಟು ಬೇಗ ಫಾಸ್ಟಾಗಿ ಹೋಗ್ತಾಯಿದ್ದೀನಿ.
ಓಕೆ ಸರ್ ಇರಿ ಬಂತೆ ಬ್ರೋ, ಬನ್ನಿ, ಗ್ಯಾಪ್ ಬಿಡಬೇಡಿ. ಗೈಸ್ ಹ್ಯಾಂಡಲ್ಲು ಮಣ್ಣಿಗೆ ಹಾಕ್ಬಿಟ್ಟೆ, ಇದ್ರೊಳಗಡೆ ಮಣ್ಣು ಹೋಗ್ಬಿಟ್ಟಿದೆ. ಈಗ ಹೆವಿ ಕಾಸ್ಟ್ ಆಗ್ತಾ ಇದೆ. ನಾನು ರೀಲ್ ಚೇಂಜ್ ಮಾಡಿದ್ದೀನಿ, ಅಷ್ಟು ರಿಸ್ಕ್ ತಗೊಂಡು ಇಲ್ಲಿಗೆ ಬಂದಿರೋದು. ಪರವಾಗಿಲ್ಲ, ಹೋದ್ರೆ ಹೋಗ್ಲಿ. ಹಾಕಿರೋದು ನಿನ್ನ ಮೇಲೆ ಕಾನ್ಫಿಡೆನ್ಸ್ ಇದೆಯಾ, ಅದು ಸಾಕು. ನಿನಗೆ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ಕಟ್ ಮಾಡಿ ತಿರ್ಗಾ ಆಡು. ಸೊ ಈಗ ಲೈಟಾಗಿ ನನಗೆ ಬೂಸ್ಟಪ್ ಕೊಡಬೇಕು. ಅದಕ್ಕೆ ಒಂದು ಮೀನು ಸಿಗ್ಬೇಕು. 2 ನಿಮಿಷ ಬರ್ತೀನಿ, ಲೈಟಾಗಿ ಬೂಸ್ಟಪ್ ತಗೊಂಡು ಬರ್ತೀನಿ. ಹಾಂ, ಯಾವ ಕಡೆ? ಈ ಕಡೆನಾ? ಹಾಂ ಇದು ಕರ್ಕಳಿ ಗುದ್ದಾಕ್ ಬರ್ತೈತೆ. ಹಾಂ ಹಾಂ ಹ್ಞೂ ಹಾಂ ಹಾಂ ಸರಿನಾ? ಥ್ಯಾಂಕ್ ಯು. ಅಲ್ಲಿ ನಿಮ್ಮ ಸಬ್ಸ್ಕ್ರೈಬರ್ ಬಂದಿದ್ರಲ್ಲ ಬ್ರೋ, ಅವ್ರಿಗೊಂದು ಸ್ನೇಕರ್ ಸಿಕ್ಕಿತ್ತು. ಹಾಂ, ಬ್ಯಾಗಲ್ಲಿ ಹಾಕೊಂಡಿದ್ದಾರಲ್ಲ, ಹ್ಞೂ ಅವತ್ತು ನಾನು ನೋಡೋದಲ್ಲ. ಅದು ಚಿಕ್ಕ ಸ್ನೇಕರ್ ಅದು. ಅಲ್ಲಿ ಬಿಬ್ರು ಬಂದಿರಲ್ಲ ಮೊದಲು. ಅಷ್ಟೇ ಇತ್ತು ಅಲ್ಲಿ ಮಿಸ್ ಆಗಿತ್ತಲ್ಲ ಅದು. ಅದು ನಾವು ಅಲ್ಲ ಮಿಸ್ ಆಯ್ತಲ್ಲ ಅವತ್ತು. ಸೊ ಗೈಸ್ ಹಂಗಿಂಗೆ ಮಾಡಿ ಮಣ್ಣನ್ನ ಕಂಡುಹಿಡಿದಿದ್ದೀವಿ. ಓಕೆ, ಸೊ ಈಗ ನೀರನ್ನ ನೋಡಬೇಕಾ ಅಷ್ಟೇ. ಓಕೆ, ನೀರ ಹತ್ರ ಹೋಗಿ ಚಾಲು ಮಾಡ್ತೀವಿ ಗೈಸ್. ಓಕೆ, ಇರುವೆಗಳು ತುಂಬಾನಾ? ಒಂದು ಹೊಡೀರಿ ಬ್ರೋ, ಫ್ರೈನೇ ಬ್ರೋ. ಏನದು? ನೋಡಿದ್ರಾ? ನೋಡಿದೆ. ನನ್ನ ಮಗಂದು ನಮ್ಮ ಕರ್ನಾಟಕ ಬುಲ್ ಎಲ್ಲಿದ್ರೂ ನಾನು ಕಂಡುಹಿಡಿದಿರ್ತೀನಿ. ಸೊ ಗೈಸ್ ಈಗ ಕೆಲವತ್ತು ಕಾಸು ಮಾಡಿದೆ, ನೀವು ನೋಡಿರ್ತೀರಾ. ಹಾಕಿರೋದು 3 ಇಂಚ್ ಫ್ರಾಗ್, ದೊಡ್ಡ ಫ್ರಾಗು, ಒಂದು ಸೈಜ್ ಸಿಕ್ತು. ತಿರ್ಗಾ ಚಿಕ್ಕ ಫ್ರಾಗ್ ಹಾಕಿದ್ರೂ ಉಕ್ಕಾಗಲಿಲ್ಲ. ಓಕೆ, ಸೊ ಅಲ್ಲಿಂದ ಇವಾಗ ಬೇರೆ ಕಡೆ ಹೋಗ್ತಾ ಇದ್ದೀವಿ. ಇದೇ ನೀರೇ ನೋಡೋಣ, ಅಲ್ಲಿಗೆ ಹೋಗಿ. ಯಾಕಂದರೆ ಬ್ಯಾಟ್ರಿ ತುಂಬ ಲೋ ಆಗಿದೆ, ಎಲ್ಲ ಟಯರ್ಡ್ ಆಗಿದ್ದಾರೆ. ಇಲ್ಲಿ ಎತ್ತರದಲ್ಲ ಐತೆ, ಹೊಡೆದಾಕ್ಬಿಡು ತಗೋಕೆ ಒಂಚೂರು. ಹಾಂ ಆಗ್ತಾಯಿಲ್ಲ ನನ್ನ ಕೈಲಿ. ಅವ್ರನ್ನು ಹೆವಿ ಎಷ್ಟಿತ್ತು, ಅದರ ನೀರು ಎಲ್ಲಿ ಮೂವ್ಮೆಂಟ್ ಆಯ್ತು ಅಂತ ಗೊತ್ತಿಲ್ಲ ನನಗೆ. ರೈಟಲ್ಲಿ ಅಲ್ಲಿ ಬ್ರದರ್ ಆಗಿದೆ, ಅಲ್ಲಿ ಇನ್ನು ಸ್ವಲ್ಪ ರೈಟು, ಅಲ್ಲಿ ಚಿಕ್ಕದಾಗಿದೆ. ಬಚ್ ಅಂತಲ್ಲ ಹತ್ತಾನೆ ಅಲ್ಲಿ ಅಮೂಲೆನಾ? ಅದು ಅಲ್ಲೆಲ್ಲ ಬ್ರೋ, ಅಲ್ಲೇ ನಮ್ಮ ಮೂಮೆಂಟ್ ಕೊಟ್ಟಿದ್ದು. ಅಲ್ಲೇ ಇಲ್ಲಿ ದೊಡ್ಡ ಹುಲ್ಲಿದ್ದಿಲ್ಲ. ಅಷ್ಟರಲ್ಲಿ ಪ್ರಿಂಟ್ ಆಗಿಬಿಟ್ಟಿದ್ದಾರೆ.
ಹ್ಞೂ ಹ್ಞೂ ನಮ್ಮನ್ನ ಕರೀತಾ ಇದ್ದಾರೆ. ಹ್ಞೂ ಕಿರಣ್ ಏನಂತ ಗೊತ್ತಿಲ್ಲ, ಸುಮ್ಮನೆ ಕರೆದ್ರೆ ಅಷ್ಟೇ. ಆ ಫ್ರಾಗ್ ಸಿಗುತ್ತಾ? ಸಿಕ್ಕುತ್ತೆ, ಬಟ್ ಇಲ್ಲಿ ಹತ್ರದಲ್ಲೇ ಇದೆ ಬರೋದು. ಸ್ವಲ್ಪ ಹೊತ್ತು ನೋಡಬೇಕಷ್ಟೆ. ಕಿರಣ್ ಫೋನ್ ಬಂತು, ಕಿರಣ್ ಫೋನ್ ನೋಡ್ತಾಯಿದ್ದೆ, ಅಷ್ಟರ ಮಿಸ್ ಆಗೋಯ್ತು, ನೋಡಲಿಲ್ಲ ನನಗದು. ನಮ್ಮನ್ನ ಕಳಿಸ್ತಾರ? ಇಲ್ಲ 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 ಬೇಡ. ನೀರಿದೆ ಇಲ್ಲೇ, ಕೂತ್ಕೊಂಡು ಮಾಡಿ. ಓ ಸರ್ ಇಲ್ಲಿ ಬನ್ನಿ. ಕಿರಣ್ ಮೀನಿದೆಪ್ಪ, ಇರಿ ಒಂದು 10 ನಿಮಿಷ. ಕಾಣಿಸ್ತಾ ಇದೆ ಬ್ರೋ ಮೀನು ನಿಮಗೆ? ತಿರ್ಗಾ ಬಂದಿತ್ತದು. ನೋಡಿದೆ, ಎರಡನೇ ಸಲ ನೀವು ನೋಡಿದೆ. ಏನು ಬರೋದು? ಎಲ್ಲಿದೆ? ಕಿರಣ ಸೈಲೆಂಟ್ ಆಗಿರ್ಬೇಕು. ಕಿರಣ್ ಸೈಲೆಂಟ್. ಗಾಯ್ಸ್, ನಮಗೆ ಪರ್ಮಿಷನ್ ಕೊಟ್ಟಿದ್ದ ಟೈಮ್ ಮುಗ್ದೋಯ್ತು. ಓಕೆ, ತುಂಬ ದೂರ ನಡೆದು ಸಾರೊಂದು ಕಡೆ, ಕಿರಣ್ ಒಂದು ಕಡೆ. ಓಕೆ, ಅವ್ರಿಗೆ ಯಾರಿಗೂ ಸಿಗಲಿಲ್ಲ ಮೀನು, ಸ್ಟ್ರೈಕು ಸಿಗಲಿಲ್ಲ. ಎಲ್ಲ ಸ್ಟ್ರೈಕು ನನಗೆ ಒಂದು ಅರ್ಧ kg ಮೀನ್ಸೆ, ಎಲ್ಲ ಮೀನು ಅರ್ಧ kg ಮೀನೇ. ಓಕೆ, ದೊಡ್ಡ ಮೀನು ಯಾವುದೂ ಸ್ಟ್ರೈಕ್ ಇಲ್ಲ. ಇದು ಮಾತ್ರ ಈಗ ಸ್ಟ್ರೈಕ್ ಮಾಡಿದ್ದು 1 kg ಮೇಲೆ ಬರುತ್ತೆ. ಸೊ ಏನು ಗೊತ್ತಾ ಮಾಡಿದೆ, ಹಾಕಿದ ತಕ್ಷಣ ಉಕ್ಕಪ್ ಕೊಡೋವಾಗ ಫ್ರಾಗು ಫಾಸ್ಟ್ ಚಾರ್ಜಿಂದ ಹಾಕಿ ಎಲ್ಲ ಹೋಯ್ತು. ಫ್ರಾಗ್ನ ಈಗ ಹುಡುಕ್ಬೇಕಾಗಿರುತ್ತೆ. ಓಕೆ, ಸೊ ತಿರ್ಗಾ ಬೇರೆ ಫ್ರಾಗ್ ಹಾಕಿ ಕಾಸು ಮಾಡಿದೆ, ತಿರ್ಗಾ ಅದು ಸ್ಟ್ರೈಕ್ ಕೊಟ್ಟಿಲ್ಲ ಮೀನು. ಸುಮಾರು ಒಂದು 15-20 ನಿಮಿಷ ಕಾಸು ಮಾಡಿದೆ, ತಿರ್ಗಾ ಸ್ಟ್ರೈಕ್ ಕೊಟ್ಟಿಲ್ಲ. ಭಯಂಕರವಾದ ಫಿಶಿಂಗು. ಓಕೆ, ಚಿಕ್ಕ ಸ್ಟ್ರೈಕ್ಸು, ಬೇಜನ್ ಸ್ಟ್ರೈಕ್ ಸಿಕ್ತು, ಆದರೆ ಹೊಡೆದಿಲ್ಲ. ಓಕೆ, ಲಾಸ್ಟಲ್ಲಿ ಫೈನಲ್ ಆಗಿ ಒಂದು ಹೆವಿ ಸ್ಟ್ರೈಕು. ಅಷ್ಟರಲ್ಲಿ ನಮಗೆ ಕೊಟ್ಟಿದ್ದ ಟೈಮಿಂಗ್ ಮುಗಿದೋಯ್ತು. ಓಕೆ, ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಮಗೆ ದಾರಿ ಗೊತ್ತಿಲ್ಲ ಹೆಂಗೆ ಹೋಗೋದಂತ. ಓಕೆ, ನಿಮಗೆ ತೋರಿಸ್ಕೊಡ್ತೀನಿ. ಆಗಲೇ ನಿಮ್ಗೆ ಹೇಳಿರ್ತೀನಿ ನೋಡಿ ಮಣ್ಣು ಸಿಕ್ಕಿದೆ ಅಂತ. ಸೊ ಈಗ ಆ ಮಣ್ಣು ಜಾಗಕ್ಕೆ ಬಂದಿದ್ದೀವಿ. ಓಕೆ, ಇವರು ಇಲ್ಲಿದ್ದಾರೆ. ಹಾಂ, 3 ಜನ ಇದ್ದೀವಿ. ಸೊ ನೋಡೋಣ, ಒಂದೊಂದು ದಿನ ತಿರ್ಗಾ ಇಲ್ಲಿಗೆ ಬರ್ತೀನಿ, ನೋಡೋಣ ಏನು ನಡೀತೆ ಅಂತ. ನೋಡಿ, ಒಳ್ಳೆ ಬೀಚ್ ಥರ ಇದೆ ಇಲ್ವಾ ಡ್ಯಾನ್? ಏನು ಮಾಡ್ತಿದ್ಯಾ? ಸೊ ಈಗ ಮಣ್ಣು ಬಿಟ್ಟು ಕಾಡೊಳಗೆ ಬಂದಿದ್ದೀವಿ. ಆವಾಗಲೇ ಒಬ್ಬರು ಹಸು ಮೇಸ್ಕೊಂಡು ಹೋದ್ರಲ್ಲ, ಆ ರೂಟು ಕಂಡು ಹಿಡಿಬೇಕು ಇವಾಗ. ಇದೇ ಅನ್ಕೊತೀನಿ, ಇದೇ ತಾನೆ? ಹಾಂ 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 ಹಾಂ, ಇಲ್ಲಿಂದ ಹೋಗಿದ್ದು ನಾವು, ಹಿಂಗಿಂದ ಬಂದಿದ್ದು. ಹಾಂ, ಸರ್ ಇಲ್ಲಿ ನೋಡಿ, ಇಲ್ಲಿಲ್ಲ ನಾವು ಬಂದಿದ್ದರಿಂದ ನೋಡಿ ಯಾವ ಕಡೆ ತಿರುಗಿದ್ರೆ ಈ ಕಡೆ ಡೈರೆಕ್ಷನ್. ಓಕೆ ಓಕೆ ಓಕೆ, ಬನ್ನಿ. ಸೊ ಈಗ ಕಿರಣ್ ಬಂದ್ಬಿಟ್ಟು ಟೆಕ್ನಾಲಜಿಯ ಮಾಡಿದ್ದಾರೆ. ಟೆಕ್ನಾಲಜಿಯ ದಾರಿ ಗೊತ್ತಿಲ್ಲ. ಒಂದು ಸ್ಟೆಪ್ ಬ್ಯಾಕ್ ಬನ್ನಿ. ಟೆಕ್ನಾಲಜಿ ಸಕ್ಸಸ್ ಆದರೆ ಸರಿ. ಟೆಕ್ನಾಲಜಿಯ ಮಾಡಿದ್ದಾರೆ. ಪೂರ್ತಿ ಕಾಡೊಳಗಡೆ ಹೋದ್ರೆ ಯಾವುದಕ್ಕನ ಊಟ ಹಾಕ್ಬಿಡ್ತೀವಿ, ಆಮೇಲೆ ಮುಂದೇನು ತಿನ್ನುತ್ತೆ ಅಂತ ಗೊತ್ತಾಗಿಲ್ಲ. ಸೊ ಬರೋವಾಗಲೇ ಅಬ್ಜೆಕ್ಷನ್ ಇತ್ತು, ಅವ್ರ ಹತ್ರ ಕೇಳಿ 2 ಅವರ್ಸಲ್ಲಿ 20 ಸ್ಟ್ರೈಕ್ ಮೇಲೆ ಮಿಸ್ ಮಾಡಿದ್ದೀನಿ. ಓಕೆ, ಎಲ್ಲ ಅರ್ಧ kg 1/4 kg ಮೀನು. ಅದ್ರ ಮೇಲೆ ಲಾಸ್ಟಲ್ಲಿ ಒಂದು ಹೆವಿ ಉಕ್ಕಪ್ ಕೊಟ್ಟಿದ ತಕ್ಷಣ ಫ್ರಾಗು ಕಿತ್ಕೊಂಡು ಮೇಲೆ ಬಂದುಬಿಡ್ತು. ಆಟೋಮೆಟಿಕ್ ಫಾಸ್ಟ್ ಚಾರ್ಜಿಂದ ಬಂದುಬಿಡ್ತು. ಓ, ಇದೇನು ಬರೋ ಇದು? ಅಲ್ಲ ಎತ್ತಿರ್ತಾರಲ್ಲ, ಇಲ್ಲಿ ನೋಡಿ ಗೈಸ್, ಎಷ್ಟು ದೊಡ್ಡ ಅಲ್ಲ. ಕತ್ತಲಲ್ಲಿ ಬಂದುಬಿಟ್ರೆ ಬಿದ್ದೋಗ್ತೀವಿ ಒಳಗಡೆ. ಕಿರಣ್ ಒಳ್ಳೆ ಐಡಿಯಾ ಮಾಡಿರೋದು, GPS ಹಾಕ್ಕೊಂಡು ಹೋಗ್ತಾ ಇರೋದು ಇವಾಗ. ಒಂದೇ ರೋಡಾ? ಓಕೆ,
ಆದರೆ ಎಲ್ಲೋ ಮಿಸ್ ಆಗಿದ್ದೀವಿ ನಾವು. ಹೌದಾ, ಗೊತ್ತಾಯ್ತಾ? ಅಲ್ಲಿಂದ ರಿವರ್ ಪಕ್ಕದಿಂದ ಅವಾಗ GPS ಇದು ಓಕೆ, ಆಲ್ರೆಡಿ ಜಾಸ್ತಿ ಹತ್ತಿರ ಬಂದಿತ್ತು. ಎಲ್ಲಿ ತೋರಿಸಿ. ಇಲ್ಲಿದ್ವಿ, ಹ್ಞೂ, ಇಲ್ಲಿ ನಡ್ಕೊಂಡು ಸ್ಟ್ರೈಟ್ ಇಲ್ಲೇ ಬಂದಿರೋ. ಓಕೆ ಓಕೆ, ಬನ್ನಿ ಬನ್ನಿ. ಸೊ ಟೆಕ್ನಾಲಜಿಯ ಅದಿಲ್ಲ ಅಂದ್ರೆ ತಲೆ ಕೆಟ್ಟೋಗ್ಬಿಡೋದು ಇವಾಗ. ಏಯ್ ತುಂಬ ಕಾಡಿದೆ ಕಿರಣ್. ಸ್ವಲ್ಪ ಓಪನ್ ಆಗಿ ಹೋಗೋಣ. ಅಲ್ಲಿ ಓಪನ್ ಇದೆ ನೋಡು. ಇಲ್ಲಿಂದನೇ ಹೋಗೋದು ಬನ್ನಿ. ಕಾಣಿಸ್ತಾ ಇದೆಯಲ್ಲ, ತುಂಬ ಕಾಡಿದೆ ಅಲ್ಲಿ. ಸ್ವಲ್ಪ ದೂರ ಹೋಗಿದ್ರೆ ಸೊ ಗೈಸ್, ಈಗ ಕಿರಣೇ ರೂಟ್ ತೋರಿಸ್ತಾ ಇರೋದು ಹೆಂಗೆ ಹೋಗೋದಂತ. ಸೊ ಯಾವುದೋ ಒಂದು ದಾರಿಗೆ ಬಂದಿದ್ದೀವಿ, ಯಾರು ಇಲ್ಲ, ಅಡ್ರೆಸ್ ಇಲ್ಲ, ಏನೂ ಇಲ್ಲ. ಅಲ್ಲಿ ನೋಡಿ ಹೆಂಗಿದೆ ಮುಂದೆ ಸ್ಟಾರ್ಟ್ ನೋಡಿ ಕಿರಣ್. ಭಯಂಕರ ಕಾಡು, ಭಯಂಕರ ಕಾಡು. ಇಲ್ಲ ಅಣ್ಣ, ಅದು ಒಬ್ಬರೇ ಇದ್ರೆ ಮಾತ್ರ ಬೇಡ, ಅದು ಹಿಂದೆಯಿಂದ. ಇಲ್ಲ ಇಲ್ಲ, 4 ಜನ ಇದ್ದೀವಲ್ವಾ. ಸ್ವಲ್ಪ ಭಯ. ಕಿರಣ್, ನಾವು ಹೋಗಿದ್ದು ಈ ಕಡೆಯಿಂದಾನೆ, ಇಲ್ಲೂ ಹಿಂಗೆ ಹೋದ್ವಿ. ಕರೆಕ್ಟು ಕಂಡಿಡ್ತಿದ್ದೀರಾ. ಗ್ರೌಂಡ್ ಸಿಕ್ತದು. ಅದೇ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನಾವು ರೈಟಲ್ಲಿ ನಿಲ್ಸಿದ್ದು ದೇವಸ್ಥಾನ ಹತ್ರ ಇಲ್ಲಿದ್ವಿ, ಇಲ್ಲಿಗೆ ಬಂದು. ಸೂಪರ್ ಬ್ರೋ, ಸೂಪರ್ ಬ್ರೋ. ಯಾವುದು ಹೌದು, ಆಯಿತು. ಎಲ್ಲದೇ ನಡೀತಲ್ಲ, ಎಲ್ಲ ತಿನ್ನೋದೆ. ಏನೋ ಕೊಟ್ಟಿದೆ ಸೌಂಡು. ಬಂದ್ಬಿಟ್ಟು ಗೈಸ್ ಆಚೆ ಕಡೆ. ಇದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಲ್ಲ, ಏನು ಹೇಳೋಕ್ಕಾಗಲ್ಲ ಅದ್ರ ಬಗ್ಗೆ, ತುಂಬ ಅನುಭವಿಸ್ಬೇಕಷ್ಟೇ. ಸೊ ಅನುಭವ ಅನ್ನೋದು ಸುಮ್ಮನೆ ಆಗಲ್ಲ. ಕರೆಕ್ಟು, ಅಷ್ಟು ಕಿಲೋಮೀಟರ್ ನಡೆದು ಅದೇ ಸ್ಟ್ರೈಕ್ಸ್ ಸಕ್ಕದಾಗಿ ಸಿಕ್ಕಾಬಿಡ ಸ್ಟ್ರೈಕ್ಸ್ ಆಯಿತು. ಓಕೆ. ಸೊ ಈಗ ಕಾರ್ ಹತ್ರ ಹೋಗಿ ನಿಮಗೆ ತೋರಿಸ್ಕೊಡ್ತೀನಿ, ಏನೂ ಸಿಗಲಿಲ್ಲ. ತಪ್ಪು ಮಾಡಿಬಿಟ್ವಿ, ಊಟ ಮಾಡಿದ್ದು ಯಾಕೆ ಇಲ್ಲಿ ಮಾಡ್ಬೋದಿತ್ತು. ಹಾಂ, ನನಗೆ ಗೊತ್ತಿಲ್ಲಲ್ಲ. ಹಾಂ, ಸೂಪರ್ ಬ್ರೋ. ಇಲ್ಲಿ ನೋಡಿ ಗಾಯ್ಸ್, ಟೆಕ್ನಾಲಜಿ. ಅಯ್ಯೋ ಏನಿದು, ಸ್ಕ್ರೀನು ಬ್ಲರ್ ಮಾಡಬೇಕು. ಓಕೆ, ಇಲ್ಲ ಇದನ್ನ ಟಚ್ ಮಾಡಿ ಅದ್ರ ಮೇಲೆ. ಇಲ್ಲ, ಅದ್ರ ಮೇಲೆ ಟಚ್ ಮಾಡಿ ಬರುತ್ತೆ. ಇಲ್ಲ ಬ್ರೋ, ತುಂಬ ಬ್ರೈಟ್ನೆಸ್ ಇದೆ. ಬರುತ್ತೆ. ಹಾಂ, ಎಸ್. ಹಾಂ, ನಾವು ಇಲ್ಲಿದ್ವಿ, ಹಾಂ, ನಮ್ಗೆ ದಾರಿ ತಪ್ಪಿ ಹ್ಞೂ, ಕೊನೆಗೆ ಇದನ್ನ ದೇವಸ್ಥಾನ ಮಾರ್ಕ್ ಗೊತ್ತಿತ್ತು, ಹಾಂ, ಅದನ್ನ ಮಾಡಿ ಹಿಂಗೆ ಓಕೆ ನಾರ್ತ್ ಬಂದಿದ್ದು. ಓಕೆ ಓಕೆ ಗೈಸ್, 8 ಮಿನಿಟ್ಸ್ ಇದೆ ಟೋಟಲ್ ಬಂದ್ಬಿಟ್ಟು. ಹಂಗೆ ಹುಡ್ಕೊಂಡು ಬರ್ತೀವಿ ಅಂದ್ರೆ ತಲೆ ಕೆಟ್ಟೋಗ್ಬಿಡೋದಲ್ಲ ಇವಾಗ. ಇಲ್ಲ, ಬರ್ಬೋದು, ಆದರೆ ಕೊಂಚ ಲೇಟ್, 1 ಅವರ್ ಲೇಟ್ ಆಗುತ್ತೆ ಗೈಸ್. ಕಿರಣ್ ಸ್ವಲ್ಪ ಟಾರ್ಚ್ ನನ್ನ ಹತ್ರ. ಸೊ ಗೈಸ್, ಫೈನಲಿ ಕಾರ್ ಹತ್ರ ಬಂದಾಯ್ತು. ಇದು ಏನಿದೆ, ಡೆಲ್ಲಿ ಗೇಟಾ. ಸೊ ಗೈಸ್, ಇದು ಡೆಲ್ಲಿ ಗೇಟ್ ಅಂತೆ. ಸೊ ಇಲ್ಲಿಂದ ಡೈರೆಕ್ಷನು ಡೆಲ್ಲಿ. ಹಾಂ, ಎಷ್ಟು ವರ್ಷ ಬ್ರೋ ಆಗಿರುತ್ತೆ ಇದು ಕಟ್ಟಿ? ಆಗೈತೆ ಅವರು, ಇಲ್ಲಾಂದ್ರೆ 300 ವರ್ಷ ಮೇಲೆನಾ? ಇದು ನಿಮ್ಗೆ ಗೊತ್ತಿದ್ರೆ ನನ್ಗೆ ಹೇಳಿ ಗೈಸ್. ಸೊ ಇದು ಏನಕ್ಕೆ ಬ್ರೋ ಡೋರು? ಇದು ಒಳಗಡೆಯಿಂದ ಇದು ಓಪನ್ ಮಾಡ್ಕೊಂಡೆ ಒಳಗಡೆ ಬರೋದು ಹಿಂಗೆ? ಅಂದ್ರೆ ಅಲ್ಲೊಂದು ಇದು ಕೋಟೆ ಐತಲ್ಲ, ಅಲ್ಲಿಗೆ ದಾರಿ ಇದು. ಇನ್ನೊಂದು ಕೋಟೆಗೆ ದಾರಿ ಇದು. ಅದೇ ಎದುರುಗಡೆ ಕಾಣಿಸ್ತೈತಲ್ಲ ಅದೇ. ಓಕೆ, ಅದಾ? ಹಾ, ಏನು ಬೇರೆ ಇದು ಮಾತ್ರ ಇದೆ, ಒಂದು ಕಲ್ಲು ಥರ ಅಷ್ಟೇನಾ ಉಳಿದಿರೋದು? ಏನ? ಅಷ್ಟೇ ಉಳಿದಿರೋದು, ಮಿಕ್ಕಿದೆಲ್ಲ ಹೋಯ್ತು. ಅಂದ್ರೆ ಅದೇನು ಡ್ಯಾಮೇಜ್ ಏನು ಆಗಿಲ್ಲ ಅಣ್ಣ, ಅಂದ್ರೆ ಮೇಂಟೈನ್ ಮಾಡೋದಂತ ಹೋಗಿರೋದೆಲ್ಲ. ಗೈಡ್, ಇಲ್ಲಿ ನೋಡಿ, ಇದು ಏನೋ ಗೇಟ್ ಅಂತ, ಡೆಲ್ಲಿ ಗೇಟು. ಓಕೆ, ನನಗೆ ನಮ್ಮ ಬ್ರೋ ತೋರಿಸ್ಕೊಟ್ಟಿದ್ದಾರೆ. ಇದು ಏನು ಗೊತ್ತಾ, ನಾನು ಡೆಲ್ಲಿಗೆ ಹೋಗಿರೋವಾಗ ಅಲ್ಲಿ ಹೋಗಿ ನೋಡಿರೋ ಹಳೇ ಸ್ಟ್ಯಾಚ್ಯೂಸು, ಆಮೇಲೆ ಹಳೇ ಕಲ್ಲುಗಳೆಲ್ಲ ಬಂದ್ಬಿಟ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಏನು ಮೇಂಟೈನ್ ಮಾಡ್ತಾರೆ? ಇದೇನು ಬ್ರೋ ಹೋಲ್ಸು? ಅದೇ ಡೋರ್ಗೆ ಅಣ್ಣ. ಓ, ಹಿಂಗೆ ಕಡ್ಡಿ ಆಗೋದಾ? ಮಾಮೂಲಿ ಡೋರು ಹಿಂಗ್ ಓಪನ್ ಆಗಿ ಕ್ಲೋಸ್ ಮಾಡಿಬಿಟ್ಟು ಹಿಂಗೆ ಕಡ್ಡಿ ಹಿಂಗೆ ಸುರಿಸ್ತಾರೆ ಹಿಂಗೆ. ಇರ್ಬೇಕು ಅಣ್ಣ. ಸೊ ಲ್ಯಾಕ್ಸ್ ಎಲ್ಲ ಇದ್ರಲ್ಲಿ ಕಲ್ಲಲ್ಲೇ ಮಾಡಿದ್ದಾರೆ. ಇಲ್ಲೊಂದು ಹೋಲ್ಸ್ ಇದೆ, ಇಲ್ಲೊಂದು ಹೋಲ್ಸ್ ಇದೆ. ಡೋರ್ ಹಿಂಗೆ ಹಾಕ್ಬಿಟ್ಟು ಇದ್ರ ಒಳಗಡೆ ಕಡ್ಡಿ ಇಕ್ತಾರೆ ಅನ್ಕೊಂತೀನಿ, ಮರ. ಓಕೆ, ಸೊ ಈಗ ಡೆಲ್ಲಿ ಗೇಟ್ ಒಳಗಡೆ ಹೋಗೋಣ. ಓಕೆ, ನನ್ನ ಕಾಲು ನೋವು, ಜೋರಾಗಿ ಹೊಡೆದ್ಬಿಟ್ಟೆ ಕಾಲನ್ನ. ಎಲ್ಲಿ ಬ್ರೋ ಕೋಟೆ? ಒಳಗಡೆ ಕೋಟೆ ಐತೆ ಅಂತ. ಅದೇ ಅಣ್ಣ, ಇದೇನಾ? ಗಿಡ ಬೆಳಕ ಐತೆ ಬ್ರೋ. ಅದೇನು ಬ್ರೋ ಅದು? ಅದು ಅಲ್ಲಿಗೆ ಹೋಗೋದು, ಬನ್ನಿ. ಅಲ್ಲಿಗೆ ಹೋಗೋದಾ? ಬ್ರೋ, ಈ ಗೋಡೆ ಯಾವುದು, ಏನಿದು? ಅದು ಕೋಟೆದೇನೆ, ಅದುವೇ. ಅದು ಕೋಟೆ ಗೋಡೆನಾ? ಸೊ ಇದು ಹಿಂಗ್ ಬರುತ್ತೆ, ಇದು ಡೋರು. ಇದ್ರ ಒಳಗಡೆ ಬರಕ್ಕೆ ಇದನ್ನ ಓಪನ್ ಮಾಡ್ಕೊಂಡು ಬರಬೇಕು. ಅಂದ್ರೆ ಅಲ್ಲಿ ತೂತ್ ಕಾಣಿಸ್ತೈತೆ ನೋಡಿ, ಅಲ್ಲಿ ಆ ತೂತ್ ಒಳಗೆ ಗನ್ ಇಟ್ಕೊಂಡು ಇದು ಮಾಡ್ತಾ ಇದ್ದು. ಅದ್ರೊಳಗೆ 3 ಡೈರೆಕ್ಷನ್ಸ್ ಇರ್ತದೆ. ಆ ತೂತ್ ಒಳಗಡೆನಾ? ಅದ್ರ ಒಳಗಡೆ ಗನ್ ಇಟ್ಕೊಂಡು ಏನ್ ಮಾಡ್ತಾರೆ? 3 ಡೈರೆಕ್ಷನ್ ಐತೆ. 3 ಡೈರೆಕ್ಷನ್ ಇದೆಯಾ? ಅದ್ ಮೇಲ್ಗಡೆ ಚೆನ್ನಾಗಿ ನೋಡ್ಲಾ ಕಾಣಿಸ್ತದೆ. ಹೋಗಿ?
ಆ ಮೇಲ್ಗಡೆ ಚೆನ್ನಾಗಿ ಕಾಣಿಸ್ತದೆ ಅಲ್ಲಿಗಿಂತ. ಇಲ್ಲ ಇಲ್ಲಿ ಹೋಗಿ ಆ ತೂತ್ ಒಳಗಡೆ ಹೋಗಿ ನೋಡ್ತೀನಿ. ನೋಡಿ ನೋಡೋಣ. ಹ್ಞೂ ಸ್ವಲ್ಪ ಮೇಂಟೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಟೂರಿಸ್ಟ್ ಪ್ಲೇಸ್ ಆಗುತ್ತೆ. ಟೂರಿಸ್ಟ್ ಪ್ಲೇಸ್ ಏನ ಇದು? ಇಲ್ಲ ಇಲ್ಲ ಹಿಂಗ ಇರೋದು ಮೇಂಟೈನ್ ಮಾಡೋದು. ಇವ್ರು ಮೇಂಟೈನ್ ಮಾಡ್ತಿಲ್ಲ ಅಷ್ಟೇ. ಮಾಡಬೇಕು. ಒಂದೇ ಇರೋದಣ್ಣ? ಇಲ್ಲೊಂದಿದೆ. ಹ್ಞೂ ಇಲ್ಲಿದೆ ಬ್ರೋ. ಹ್ಞೂ 3 ಡೈರೆಕ್ಷನ್. ಹ್ಞೂ ಸೊ ಗೈಸ್ ಇದು ಒಂದೇ ಡೈರೆಕ್ಷನ್, ಸ್ಟ್ರೈಟ್ ಆಗಿರೋವನ್ನ ಎತ್ತಕ್ಕ. ಇದು 3 ಡೈರೆಕ್ಷನ್. ಓಯ್ 3 ಡೈರೆಕ್ಷನ್ ಅಲ್ಲ, 4. ಸೊ ಗೈಸ್ ಇಲ್ಲಿ 4 ಡೈರೆಕ್ಷನ್ ಇದೆ. ಈ ಕಡೆ ಒಂದು ಸ್ಟ್ರೈಟು, ರೈಟು, ಆಮೇಲೆ ಕೆಳಗಡೆಯಿಂದ ಯಾರನ್ನ ನೋಡಿದ್ರೆ ಕೆಳಗಡೆ ಹೊಡೆಯೋದು, ಸ್ಟ್ರೈಟ್ ಆಗಿ ನೋಡಿದ್ರೆ ಸ್ಟ್ರೈಟ್ ಆಗಿ ಹೊಡೆಯೋದು, ಸೈಡು ಲೆಫ್ಟ್, ರೈಟು ಲೆಫ್ಟ್. ಇದು ನಾವೇ ಅನ್ಕೊಂತೀನಿ ವಿಡಿಯೋ ಮಾಡ್ತಾರೆ, ಅದು ಫಸ್ಟ್ ಟೈಮ್ ಮಾಡಿದಾರ. ಮಾಡಿರ್ತಾರೆ. ಹಾವು ಏನಾದ್ರೂ ಇದ್ರೆ ಕಚ್ಬಿಡ್ಬೋದು. ಹೌದು ಬ್ರೋ. ಹಾಂ ಕಾಣಿಸ್ತೈತಣ್ಣ? ಈಗ ಕೆಳಗಡೆಯಿಂದ ಯಾರು ಬರ್ತಾ ಇದಾರೆ, ಒಂದೇ ಏಟು ಗನ್ನಲ್ಲಿ ಗನ್ನ. ಹಾಂ ಸೂಪರ್. ಏನ್ ಟೆಕ್ನಾಲಜಿ ಮಾಡಿದಾರ ಆವತ್ತೆ, ಹಳೆ ಕಾಲದಲ್ಲೇ ಟೆಕ್ನಾಲಜಿಯ. ಅಯ್ಯೋ ಗೈಸ್ ನಿಮ್ಗೆ ತೋರಿಸ್ಕೊಡ್ತೀನಿ. ಗೈಸ್ ಸ್ಟ್ರೈಟ್ ಆಗಿ ಬೆಳಕು ಕಾಣ್ತಾ ಇದೆಯಾ, ಸೈಡ್ ಆಗಿ ಬೆಳಕು ಕಾಣ್ತಾ ಇದೆಯಾ, ಲೈಟ್ ಆಗಿ ಕಾಣ್ತಾ ಇದೆಯಾ, ಈ ಕಡೆ ನೋಡಿ ಕಾಣ್ತಾ ಇದೆಯಾ, ಆಮೇಲೆ ಕೆಳಗಡೆ ಕಾಣ್ತಾ ಇದೆಯಾ. ಸೂಪರ್. ತಗೊಳ್ಳಿ ಬ್ರೋ. ಓಕೆ ನಡೀರಿ ಬ್ರೋ. ನಾನು ಹತ್ತು ಬಿಡ್ತೀನಿ, ಹಂಗಿಂಗ್ ಅಂತ ಹತ್ತು ಬಿಡ್ತೀನಿ. ಹ್ಞೂ ತಿರ್ಗಾ ಎಲಿಯೋವಾಗ ಕಾಲು ನೋಡ್ತಾ ಇದೆ. ಸ್ವಲ್ಪ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಸೂಪರ್ ಆಗಿರುತ್ತೆ ಬ್ರೋ. ಹ್ಞೂ ಇದೆಲ್ಲ ಇದು ಇದು ಫುಲ್ ಗೋಡೆನಾ? ಇಲ್ಲಿ ಬಿದ್ದೈತಲ್ಲ ಇದೇನಾ? ಇದು ಇದೇ ಬಿದ್ದಿರೋದು. ಹೌದು ಬ್ರೋ. ಇದು ಇಟ್ಕೊಂಡೆ ಎಲ್ಲೋ. ಎಲ್ಲಿಗೆ? ಬನ್ನಿ ಹೋಗೋಣ, ಈ ಕಡೆ ಹೋಗೋಣ. ಹ್ಞೂ ಎಲ್ಲಿ ಬ್ರೋ ವಿಗ್ರಹ? ಗೊತ್ತಿಲ್ಲ. ಹಾಂ ಇಲ್ಲ, ಕೋಟೆ ನಿಲ್ತಿರಲಿಲ್ಲ ಅಂತ 4 ದಿಕ್ಕಲ್ಲೂ ದೇವ್ರನ್ನ ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ಓಕೆ ಓಕೆ. ಅಂದರೆ ಇದಿಲ್ಲ, ಕೆಳಗಡೆ ಇರಬೇಕದು ಇನ್ನು ಮುಂದೆ. ಇದೆಲ್ಲ ಕ್ಲೀನ್ ಮಾಡ್ತಾರೆ, ಚೆನ್ನಾಗಿರುತ್ತೆ ಬ್ರೋ. ಹಾಂ ಹಾಂ ಸಖತ್ತಾಗಿ ಕಾಣುತ್ತೆ. ಗೈಸ್ ಈ ಕಟಿಂಗ್ ನೋಡಿ ಗೈಸ್, ಇದೊಂದು ಶೇಪಲ್ಲಿ ಇದೆ, ಇದೊಂದು ಶೇಪಲ್ಲಿ ಇದೆ. ಸೊ ಎಲ್ಲ ಕರೆಕ್ಟಾಗಿ ಫಿಟ್ ಮಾಡಿದ್ದಾರೆ ನೋಡಿ, ಕರೆಕ್ಟಾಗಿ. ಇಷ್ಟು ದಪ್ಪ ಇದೆ ಕಲ್ಲು, ಇನ್ನೂ ದಪ್ಪ ಇದೆಯಾ? ಮೀನು ಹಿಡಿಯೋದು ಬಿಟ್ಟು ಏನೋ ಮಾಡ್ತಾ ಇದ್ದೀನಿ. ಹಂಗೆ ಮುಂದ್ಗಡೆನಾ? ಹಾಂ ಸ್ಟ್ರೈಟು. ಹಿಂಗೆ ಹೋದ್ರೆ ಗೈಸ್ ಇದು ನೀರ ಹತ್ರ ಹೋಗ್ತಾ ಇದೆ. ಸೊ ಗೈಸ್ ಇಲ್ಲಿ ನೋಡಿ ಗೈಸ್, ಇದು ಗೋಡೆ ತಾನೆ? ಇದು ಕೋಟೆನೆ. ಇದು ಕೋಟೆನೆ, ಗೋಡೆ ಅದೇ ಅದೇ. ಅದ್ರ ದಾಟ್ ಬರಬೇಕು ಅಂದ್ರೆ ಫಸ್ಟ್ ಹೋಗಿರೋದು. ಒಂದ್ ನೀರನ್ನ ದಾಟಿ, ಇನ್ನೊಂದು ನೀರನ್ನ ದಾಟಿ, ಇನ್ನೊಂದು ನೀರನ್ನ ದಾಟಿ, ಒಂದು ಕೋಟೆನ ದಾಟಿ ಇಲ್ಲಿಗೆ ಬರಬೇಕು. ಫುಲ್ ಸೇಫ್ಟಿ ಆಗಿ ಇಕ್ಕಿದ್ದಾರೆ. ಆಗ್ಲೂ ಏನೋ ಮಾಡಿಬಿಟ್ರು. ನೋಡಿ ಸುಮ್ಮನೆ ದೂರ ಹೋಗೋಣ, ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿಬಿಟ್ರೆ ಒಳ್ಳೆ ವ್ಯೂ ಸಿಗುತ್ತೆ ನಮಗೆ. ಮಾರ್ಕ್ ಇರ್ತದೆ ಅಣ್ಣ, ಕಾಣಿಸಲ್ಲ ಅದು. ಬೀರಂಗಿದು ಮಾರ್ಕ್. ಹಾಂ ಹಾಂ ಹೌದು, ಬಂದು ಬಿಡ್ದಿರೋದು. ಅದನ್ನ ನೋಡೋಣ. ಹಾಂ ಇಲ್ಲೇ ಅನಿಸ್ತದೆ. ಇಲ್ಲೇನಾ? ಇರಬೇಕು. ಅರ್ಧ ಬಿದ್ದೋಗಿ. ಎಷ್ಟು ದೊಡ್ಡದು ಗಾಯ ಇದು, ಎಷ್ಟು ದೊಡ್ಡದು ನೋಡಿ. ಈ ಗೋಡೆ ಕಟ್ಟಾಗಿ ಬಿದ್ದಿದೆ, ಅದ್ರ ಹಿಂದ್ಗಡೆ ಒಂದು ಗೋಡೆ ಇದೆ. ಸೊ ಅಲ್ಲೊಂದು ಹೋಲ್ತಿದೆಲ್ಲ, ಎರಡಿದೆ ನೋಡೋದು. ಇಲ್ಲಿದೆ ಬ್ರೋ ಅಣ್ಣ, ಏನಿದು? ಇದು ಅಲ್ಲೇ ಒಳಗೆ ಹೋಗೋದು. ಇದುವೇ ಇದು ಒಳಗಡೆ ಹೋಗೋದಾ? ನಡ್ರಿ ಇನ್ನು ಮುಂದೆ. ಹಾಂ ಬ್ರೋ, ಇದು ಇದು ಏನದು? ಅದೇನದು? ಅದೇ ಈಗ ಇಳ್ಕ ಬಂದ್ವಲ್ಲ, ಅದೇ ಥರ ಇದುವೇ. ಹೌದಾ? ಸೊ ಗೈಸ್ ಇದು ಒಂದ್ಸರಿ ನೋಡ್ಕೊಡೋಣ. ಈಗ ಹಿಂಗೆ ಹೋಗೋದ, ಅಲ್ಲಿ ಮುಂದೆ ನೋಡ್ಕೊಂಡು ಬಂದಿರ್ಬೇಕಾರೆ. ಇಲ್ಲ ಇದು ನೋಡ್ಬಿಡೋಣ. ಮಾಮೂಲಿ ಮೇಲಕ್ಕೆ ಹೋಯ್ತೀವಿ. ಇದು ನಾವು ಸೀದಾ ಬಂದಿದ್ರೆ ಇದ್ರ ಒಳಗಡೆನೆ ಬಂದಿರಬೇಕು. ಇದು ಕ್ರ್ಯಾಕ್ ಆಗಿದೆ. ಎಲ್ಲ ಕ್ರ್ಯಾಕ್ ಆಗಿದೆ. ಎಲ್ಲ ಕಲ್ಲಲ್ಲಿ ಕಟ್ಟಿದ್ದಾರೆ. ಇವಾಗೆಲ್ಲ ಆಲ ಬ್ಲಾಕ್.
ಹಾಗೆಲ್ಲಿ ಸಿಮೆಂಟ್ ಇಲ್ವಣ್ಣ? ಆಲ ಬ್ಲಾಕು, ಆಮೇಲೆ ಎಮ್ ಸ್ಯಾಂಡ್. ಮೇಯ್ನ್ ಇವಾಗ ದೇವ್ರನ್ನ ನೋಡೋಕೆ ಹೋಗ್ತಾ ಇರೋದು ನೋಡಿ. ಇಷ್ಟು ಒಳಗಡೆನೂ ನಮಗೆ ಪ್ಲಾಸ್ಟಿಕ್ ಬಾಟಲ್ ಸಿಕ್ಕಿದೆ. ಇಲ್ಲಿ ನೋಡಿ guys. ಹಾಂ ಇದೆ ಅಣ್ಣ. ಇದೇನಾ ಹಾಂ ಆ ಬೀರಂಗಿ ಏಟ ಅದು? ಹಾಂ ಅದೇನಾ ಬೀರಂಗಿ? ಹಾಂ ಅದೇ ಬ್ಲ್ಯಾಕ್ ಆಗೈತೆ ನೋಡಿ. ಸೊ ಗಾಯ್ಸ್, ಆ ಬ್ಲ್ಯಾಕ್ ಆಗಿದೆ ಅಲ್ಲ, ಅದೇ ಬೀರಂಗಿ ಏಟು. ಹೆಂಗಿದೆ ನೋಡಿ, ಎಷ್ಟೋ ವರ್ಷಗಳಿಂದ ಬಿದ್ದಿರೋ ಏಟು ಮಾರ್ಕ್ ಹಂಗೆ ಬಿಟ್ಟಿದೆ. ಆಮೇಲೆ ಈ ಮರ ನೋಡಿ ಹೆಂಗಿದೆ, ಒಂದು ಈವಲ್ ಡೆಡ್ ಥರ ಇದೆ ಅನ್ಸ್ಕೊಂಡು. ನೈಟಲ್ಲಿ ಒಬ್ಬನೇ ಇರ್ಬೇಕಂದ್ರೆ ಅಷ್ಟೇ. ಅದು ಝೂಮ್ ಮಾಡಿ ಬ್ರೋ ಅದು. ಸೊ ಇದೇ ಬೀರಂಗಿ ಏಟು, ಭಯಂಕರ ಏಟು. ಬ್ಲ್ಯಾಕ್ ಆಗಿದೆ ನೋಡಿ, ಸುಟ್ಕೊಂಡು ಬಿಟ್ಟಿದೆ. ಆಮೇಲೆ ಆ ಮರ ನೋಡಿ, ಕಾಂಚನ ಫಿಲಿಮ್ ಬರಲ್ಲ ಹಂಗಿದೆ. ಸೊ ಇದ್ರ ಮುಂದೆ ಹೋಗುತ್ತೆ ಬ್ರಾ? ಹಾಂ ಇಲ್ಲ ಅಣ್ಣ, ದೇವ್ರು ಹೇಳಿದ್ನಲ್ಲ ಎದುರುಗಡೆ ಕಾಣಿಸ್ತೈತೆ ನೋಡಿ. ಹಾಂ ಓಕೆ ಓಕೆ ಓಕೆ. ಸೊ ಗಾಯ್ಸ್, ಇದನ್ನು ನೋಡೋಕ್ಕೆ ಬಂದಿರೋದು. ಅಲ್ಲಿ ಕಾಣ್ತಾ ಇದೆ ನಿಮಗೆ 1 2 3 ಎಲ್ಲಿ ಬ್ರಾ? ಎರಡೇನಾ? ಇಲ್ಲ ಬ್ರೋ, 3 ಅಂತಾರೋ. 3 ಅವಾಗ 2 ಆಂಜನೇಯ ಮತ್ತು ಗಣಪತಪ್ಪ. ಆಂಜನೇಯರು, ಆಮೇಲೆ ಗಣೇಶ. ಕೋಟೆ ನಿಲ್ತಿರ್ಲಿಲ್ಲ ಅಂದ್ಬಿಟ್ಟು ಅಣ್ಣ, 4 ದಿಕ್ಕಲ್ಲೂ ಈ ಥರ ಐತೆ. 4 ದಿಕ್ಕಲ್ಲು. ಅದು ಝೂಮ್ ಮಾಡಿ ತೋರಿಸ್ತೀವಿ ಬ್ರೋ. ಹತ್ರನೂ ಹೋಯ್ತೀನಿ, ಇಲ್ಲ ಹೋಯ್ತಿರ ಮೇಲೆ ಹೋಗಿ. ಹಾಂ ನಡೀರಿ, ಬರ್ತೀನಿ. ಸೊ ಗೈಸ್, ನೋಡಿ ಗೈಸ್, ಕಲ್ಲೆಲ್ಲ ಮಾಡಿದಾರಲ್ಲ, ಅದೇನು ಬರೋ ಹೋಲ್ಸ್ ಚಿಕ್ಕ ಚಿಕ್ಕ? ಗೊತ್ತಿಲ್ಲ ಅಣ್ಣ. ಇದು ಫಿನಿಶಿಂಗ್ ಸಖತ್ತಾಗಿದೆ. ಹೌದು. ಇಲ್ಲ ಗೈಸ್, ಎಲ್ಲ ಗೋಡೆ ಬಂದ್ಬಿಟ್ಟು ಹಂಗಿಂಗ್ ಆಗ್ಬಿಟ್ಟಿದೆ. ಈ ಗೋಡೆ ಫುಲ್ಲು ಕ್ಲೀನ್ ಫಿನಿಶಿಂಗ್ ಹಂಗಿದೆ ಗೈಸ್, ಕ್ಲೀನ್ ಫಿನಿಶಿಂಗು. ಸೊ ಇದೇ ಒರಿಜಿನಲ್ ತಾನೇ? ಹೌದು. ಆ ಗ್ಯಾಪ್ಸ್ ಎಲ್ಲ ಸಿಮೆಂಟ್, ಅದೇನೋ ವೈಟ್ ಸಿಮೆಂಟ್ ಹಳೆ ಕಾಲದಲ್ಲಿ ಯೂಸ್ ಮಾಡಿದ್ದು. ನಂಗೆ ಗೊತ್ತಿರಂಗ ಅಲ್ಲೂ ಮಾರ್ಕ್ ಅದು ಇರ್ಬೇಕು ಅಣ್ಣ, ಅದು ಬಿದ್ದಿರ್ಬೇಕು ಪಿರಂಗಿ ಏಟು. ಅಲ್ಲಿ ಮೇಲೆ ಬಾಕ್ಸ್ ತರ ಐತಲ್ಲ ಅದು 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 ಒಂದು ಏಟ, ಅದು ಬರ್ನ್ ಆಗಿದೆ ಅಲ್ಲ? ಅದು ಬರ್ನ್ ಆಗೈತೆ. ಸೊ ಇದು ಒಂದು ಬೀರಂಗಿ ಏಟು ಗೈಸ್, ಕಲ್ಲು ಚಿಪ್ಪಿಂಗ್ ಆಗಿದೆ ನೋಡಿ ಅಲ್ಲಿ ಹೋಲ್ಸ್. ಸೊ ಇದು ಫುಲ್ಲು ಫ್ಲಾಟ್ ಸರ್ಫೇಸ್, ಟೈಲ್ಸ್ ಹೆಂಗ್ ಹಾಕ್ತಾರೆ ಆ ತರ ಹಾಕಿದ್ದಾರೆ. ಆ ಕಲ್ಲಲ್ಲಿ ಒಂದು ಗ್ಯಾಪ್ ಇಲ್ಲ. ಇವರು ಕಟ್ಟಿಂಗ್ ಮಿಷಿನ್ ಇಲ್ಲದೆ ಹೆಂಗ್ ಕಟ್ ಮಾಡಿರ್ತಾರೆ? ಟೆಕ್ನಾಲಜಿ ಅಂದ್ರೆ ನೋಡಿ ಅಲ್ಲಿ ಎಲ್ಲಿದ್ಯಾ, ಎಲ್ಲಿ ಬಂದು ಕೆಳಗಡೆ ಬಂದಿದೆ. ಇದೊಂದು ಬಾಕ್ಸ್ ಕರೆಕ್ಟ್ ಆಗಿ ಅದಕ್ಕೆ ಅದನ್ನ ಕೂರಿಸಿದ್ದಾರೆ. ಇದು ಸ್ವಲ್ಪ ಸ್ಲೈಡ್ ಆಗಿದೆ, ಇದನ್ನ ಕರೆಕ್ಟ್ ಆಗಿ ಅದ್ರ ಕರೆಕ್ಟ್ ಆಗಿ ಹಾಕಿದ್ದಾರೆ ತಾನೆ? ಹೌದೌದು. ಈ ಮಾರ್ಕ್ ನೋಡಿ, ಈಗ ಬಂದು ಹಿಂಗೋ ಇದು ಈ ಶೇಪ್ ಅಲ್ಲಿ ಇದೆ. ಈ ಕಲ್ಲನ್ನ ಅದೇ ಶೇಪ್ ಕಟ್ ಮಾಡಿ ಕೂರಿಸಿದ್ದಾರೆ. ತಿರ್ಗಾ ಇಲ್ಲೊಂದು ಕಟಿಂಗ್ ಮಾಡಿ ಈ ಕಲ್ಲನ್ನ ಕೂರಿಸಿದ್ದಾರೆ. ಈ ಗೋಡೆ ಕ್ಲೀನ್ ಆಗಿದೆ ಬ್ರೋ, ಕಾಣ್ತಾ ಇದೆಯಾ? ಕ್ಲೀನ್ ಆಗಿ ತೋರಿಸ್ಕೊಡಿ. ಓಕೆ, ಪೇಂಟ್ ಹೊಡೆದಿದ್ದಾರೆ, ಆ ಕಾಲದ ಪೇಂಟ್ ಅನ್ಕೊಂತೀನಿ ಅದು. ಆಂಜನೇಯರು ಗಣೇಶ ಇಬ್ರು ಇದ್ದಾರೆ, ಪೂಜೆ ಇಲ್ಲ ಏನೂ ಇಲ್ಲ, ಮುಂದೆ ಬಿದ್ದಿದ್ದಾರೆ. ಅಲ್ಲೊಂದು ಮಾಡ್ತಾರೆ ಪೂಜೆ. ಅದು ಮಾಡಬೇಕು. ಇಲ್ಲಿ ಇದೆ ಅಂತ ಗೊತ್ತು ತಾನೆ? ಇಲ್ಲ, ಇದು ಅಂಟ್ಕೊಂಡಿರೋದೇ ಅಲ್ಲೊಂದು ಮಾಡ್ತಾರೆ. ಇದೇ ತರ ಅಲ್ಲೇ ಇದಕ್ಕೆ ಸುಮ್ಮನೆ ಮಾಡ್ಬೇಕು. ಇದ್ರ ಮೇಲೆ ಏನಿದೆ? ಮಾಮೂಲಿ ಇದನ್ ಕ್ರಾಸ್ ಆಯ್ತದೆ ಈಗ. ಓ, ಇದು ರೌಂಡ್ ಹೋಗುತ್ತೆ. ಈ ನೀರು ಫುಲ್ ಸುತ್ತ ನೀರು. ಡೆಲ್ಲಿ ಗೇಟ್ ಇಂದ ಬಂದ್ವಿ. ಇದು ಡೆಲ್ಲಿ ಗೇಟ್ಗೆ ಸೈಡ್ ಗೇಟ್. ಇದು ಬನ್ನಿ, ಆನಿದೆಯಾ? ಇಲ್ಲೂ ಮಾರ್ಕ್ ಇತ್ತು ಅಣ್ಣ, ಇಲ್ಲೂ ಹೊಟ್ಟೋಗೈತೆ, ಮುಚ್ಕೊಬಿಟ್ಟೈತೆ. ಓಕೆ ಗೈಸ್, ನೆಕ್ಸ್ಟ್ ಬೇರೆ ಕಡೆ ಫಿಶಿಂಗ್ ಸ್ಪಾಟ್ಗೆ ಹೋಗ್ಬಿಟ್ಟು ನಿಮಗೆ ಚಾಲು ಮಾಡ್ತೀನಿ. ಇದು ನೋಡಿದ್ರಲ್ಲಿ ಸ್ವಲ್ಪ ನೀಟಾಗಿ ಕ್ಲೀನಾಗಿ ಇಟ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಪ್ಲೇಸು. ಇದು ಡೆಲ್ಲಿ ಗೇಟು. ಡೆಲ್ಲಿ ರೋಡ್ ಹೆಂಗಿದೆ ಗೊತ್ತಾ ಬ್ರೋ? ನಾವು ಹೋಗಿದ್ದೆ ಬ್ರೋ. ಒಂದೊಂದು ಸರ್ಕಲ್ ಇದೆ ಅಲ್ಲ, ಒಂದೊಂದು ಸರ್ಕಲ್ ಒಂದೊಂದು ಡಿಸೈನ್ ಇದೆ. ಏನ್ ಗೊತ್ತಾ, ಬೈಕಲ್ಲಿ ಹೋದ್ರೆ ಟಯರ್ಡ್ ಆದ್ರೆ ಬೈಕ್ ನಿಲ್ಸ್ಬಿಟ್ಟು ಪಾರ್ಕಲ್ಲಿ ಮಲ್ಕೊಂಡು ಹೋಗ್ಬೋದು. ಆ ಸರ್ಕಲ್ಲೇ ಪಾರ್ಕ್ ತರ ಮಾಡ್ಬಿಟ್ಟಿದ್ದಾನೆ. ಫುಲ್ಲು ಕಲರ್ ಹೂವು, ರೋಡ್ ಸೈಡ್ ಎಲ್ಲ ಹೂವು. ಸರಿ, ಏನಾದ್ರು ಗಾರ್ಬೇಜ್ ಏನಾದ್ರು ಸಿಗುತ್ತಾ ಅಂತ ನೋಡಿದ್ರೆ ಒಂದು ಪೇಪರ್ ಇಲ್ಲ, ಒಂದು ಬಾಟ್ಲು ಇಲ್ಲ. ನಾನು ಹೋಗಿದ್ ಕಡೆ, ಆದ್ರೆ ಮಿಕ್ಕಿದ ಕಡೆ ಹೆಂಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ. ನಾನು ನೋಡಿ ಶಾಕ್ ಆಗ್ಬಿಟ್ಟಿದ್ದೀನಿ. ಸೈಕಾದ ಶಾಕ್ ಆಗಿ
ಇವಾಗ ನೋಡ್ತೀನಲ್ಲ ಏನಪ್ಪ ಒಂದೊಂದು ಸರ್ಕಲ್ ಒಂದೊಂದು ಡಿಸೈನಲ್ಲಿದೆ. ಸೊ ಅಲ್ಲಿ ಸರ್ಕಲಲ್ಲಿ ಇವಾಗ ವಾಕಿಂಗ್ ಮಾಡೋರು ಅದು ಕೂತ್ಕೊಳೋದು ಫುಲ್ಲು ಕಲರ್ ಹೂವು ಅದು ಮೇಂಟೈನ್, ಅದು ಒರಿಜಿನಲ್ ಹೂವೇ, ಆರ್ಟಿಫಿಷಿಯಲ್ ಅಲ್ಲ. ಅಷ್ಟು ಬ್ರೈಟಾಗಿ ಅಷ್ಟು ನೀಟಾಗಿದೆ. ಓಕೆ, ಸೊ ಆ ಥರ ಇಲ್ಲಿ ಕಷ್ಟ ಬರಬೇಕು, ಬರುತ್ತೆ ಅನ್ಕೊಂತೀನಿ. ನೋಡೋಣ, ಯಾರನ್ನ ತಪ್ಪಲಿಲ್ಲ. ಸ್ವಲ್ಪ ನೀಟಾಗಿಟ್ಟರೆ ಚೆನ್ನಾಗಿರುತ್ತೆ. ನಮ್ಮ ಕೆಲಸ ಫಿಶಿಂಗ್ ಮಾಡುವ ಈ ಕಡೆನಾ. ಓಕೆ ಬ್ರೋ, ಇನ್ನೊಂದು ತೋರಿಸ್ಕೊಡ್ತಾರಂತೆ ನಮ್ಮ ಬ್ರೋ. ಬನ್ನಿ ಹೋಗೋಣ. ಅಲ್ಲಿ ಎದುರುಗಡೆ ಕಾಣಿಸ್ತೈತಲ್ಲ ಅಣ್ಣ, ಹಾಂ ಅದೇನು ಈಗಿದೆಯಲ್ಲ ಅದಲ್ಲ ಇಲ್ಲಿ ಈ ಗುಡ್ಡ ಯಾವುದು ಇದು ಎದುರುಗಡೆ ಇಲ್ಲಿ. ಅದು ಇದೆಲ್ಲ ವಿಷ್ಣುವರ್ಧನ್ ಟೈಮಲ್ಲಿ ಕಟ್ಟಿರೋದು. ಅದೇ ರಾಜ ವಿಷ್ಣುವರ್ಧನ ಓಕೆ ಅವನ ಕಾಲದಲ್ಲಿ ಇದು ಕೋಟೆ ಥರ ಇತ್ತು. ಅದಾದಮೇಲೆ ಇದನ್ನ ಸ್ವಲ್ಪ ಇದು ಮಾಡ್ಕೊಂಡು ಕೋಟೆ ಥರ ಕಟ್ಕೊಂಡಿರೋದು. ಅದಕ್ಕೆ ಗಟ್ಟಿ ಇದು ಬೀಳಲ್ಲ. ಇಲ್ಲಿ ನಿಮ್ಗೆ ಕ್ಲೀನಾಗಿ ಕಾಣಿಸ್ತದೆ ಅಣ್ಣ, ನೋಡಿ ಎಷ್ಟೆಷ್ಟು ಅಡಿಗೆ ಐತೆ ಏಮಿಂಗು. ಎಲ್ಲ ಡೈರೆಕ್ಟಾಗಿ ಲಾಂಗಲ್ಲಿ ಯಾರು ಬರ್ತಾ ಇದ್ದಾರೆ, ಅದು ಸಿಂಗಲು, ಇದು 4 ವೇ. ಕೆಳಗಡೆ ನೋಡ್ಬೋದು, ಸ್ಟ್ರೈಟಾಗಿ ನೋಡ್ಬೋದು, ಸೈಡಿಗೆ ನೋಡ್ಬೋದು, ಈ ಸೈಡ್ ನೋಡ್ಬೋದು. 4 ಸಿಂಗಲು, ಒಂದು 4, ಒಂದು ಸಿಂಗಲು, ಒಂದು 4 ಆ ಥರ. ಇದು ಕೂಡ ಡಿಫ್ರೆಂಟ್ ಆಗಿದೆ ನೋಡಿ. ಇಟ್ಟಿಗೆ ಬ್ರಿಕ್ಕು, ಚಿಕ್ಕ ಬ್ರಿಕ್ಕು. ಇಲ್ಲೂ ಮಾರ್ಕ್ ಇರ್ತದೆ ನಿಮಗೆ ಇದ್ರ ಕೆಳಗೆ. ಇದ್ರ ಕೆಳಗಡೆ ನೋಡೋದು ಇಷ್ಟು ಆಗಲ್ಲ ನೋಡ್ತಾರ. ಐತಲ್ಲ ಇಲ್ಲಿ, ಇದೆ ಇಲ್ಲಿಂದ ನೋಡೋದು ಐತೆ. ಒಂದು 2 ಮೀಟರ್ಗೆ ನೋಡೋದು ಯಾರು ಬರ್ತಾ ಇದಾರೆ ಏನಂತ. ಕೆಳಗಿಳ್ಕ ಬಂದರೆ ಅಲ್ಲಿ ಕಾಣಿಸ್ತದೆ ಅಣ್ಣ, ಆ ತೂತುಗಳೈತೆ. ಹಾಂ, ಇದು ನೋಡೋದು ಒಂದು ಒಡೆದೋಗಿದೆ ನೋಡಿ. ನೋಡೋದು ಒಂದು ಒಡೆದೋಗಿದೆ ತಾನೇ. ಹೌದೌದು, ಇಲ್ಲೂ ಇಟ್ಟಿಗೆ ಬಿದ್ದೆ. ಗೈಸ್, ಇದು ಏನು ಗೊತ್ತಾ, ಇದೆಲ್ಲ ಇದೆ ನಮ್ಮೂರಲ್ಲಿ ಇದೆ ಅಂತ ಸುಮ್ಮನೆ ತೋರಿಸ್ತಾ ಇದ್ದೀನಿ ಅಷ್ಟೇ. ನಾನು ಫಿಶಿಂಗ್ ಬ್ರೋ, ಬಿಸಿಲು ಬೇರೆ, ಫಿಶಿಂಗ್ ಮಾಡಬೇಕು, ನೀರಲ್ಲಿ ಹೋಗಿ ಕೂರ್ಬೇಕು ನಾನು. ಅಲ್ಲಿ ಇದಕ್ಕೊಂದು ಮಾರ್ಕ್ ಆಗೈತೆ ನೋಡಿ ಅಣ್ಣ, ಎಲ್ಲಿ ಅಲ್ಲಿ ಹೊಡೆದಾಗೈತೆ ನೋಡಿ. ಯಾವುದಿಲ್ಲ ಎಲ್ಲಿ ತುದಿ ತುದಿ. ಅವಾಗ ಬೇಜಾನ್ ಬಿಟ್ಟಿದ್ದಾರೆ. ಹಾಂ, ಇದೇನು ಬ್ರೋ, ಏನೇನೋ ಬರ್ತಿದ್ದಾರೆ ಅವರು ಬ್ರೋ, ಯಾರೋ ಲವರ್ಸ್ ಬೇರೆ ಲೆವೆಲ್ ಮಾಡಿದ್ದಾರೆ. ಹಾಂ, ಮಿಸ್ಟರ್ ಸ್ವೀಟಿನಾ ಗೊತ್ತಿಲ್ಲ. SWEETY ಸ್ವೀಟಿ BPFT. ಅಲ್ಲಿ ಇನ್ನೂ ಎಷ್ಟೊಂದು ಬರ್ತೀವಿ ನೋಡಿ ಆ ಕಡೆ. ಯಾರು ರವಿ? ಹ್ಞೂ, ಸರಿಯಾಗಂದ್ರಿ ನೀವು. ನಮ್ಮ ಕೋಟೆಗಳು ಲವರ್ಸ್ ಕೋಟೆ. ಏನೇನೋ ಬರ್ದಿಕ್ಕಿದಾರಲ್ಲಪ್ಪ, ತೋರಿಸ್ಬೋದಾ? ಬೇಡ ಗೈಸ್. ಕೋಟೆ ಗೋಡೆ ಸಿಮೆಂಟ್ನೆಲ್ಲ ಕರೆದು ಫುಲ್ಲು ಲವ್ ಸಿಂಬಲ್ ಹಾಕಿ ಅವ್ರವ್ರ ಹೆಸರೆಲ್ಲ ಹಾಕಿದ್ದಾರೆ. ಲವ್ ಕೋಟೆ ಇದು. ಬರ ತೋರಿಸ್ಬಾರ, ಅದು ಗೊತ್ತಾಗುತ್ತೆ. ಫುಲ್ಲು ಆರ್ಟ್ ಸಿಂಬಲ್ ಹಾಕಿ ಅವ್ರವ್ರದ್ದು ಲವರ್ಸ್ ಹೆಸರು ಏನದು, PJ ಅಂತ ಒಂದು, ಆಮೇಲೆ BU ಅಂತ, MP, DK, ಆಮೇಲೆ ಅದೇನೋ ಬರೆದಿದ್ದಾರೆ, AB, ಅದು ಯಾರು AB ಅಂತ ಗೊತ್ತಿಲ್ಲ, RORN, VN ಇದೆ, MP ಇದೆ. ಒಟ್ಟ ಇಡೀ ಆಲ್ಫಾಬೆಟ್ ಐತೆ ಅಣ್ಣ. ಸೊ ಈ ಪೂರ್ತಿ ಇದು ಬಂದ್ಬಿಟ್ಟು ಲವರ್ ಸೆಕ್ಷನ್ ಇದು. ಓಕೆ, ಇದು ಪೂರ್ತಿ ಲವರ್ ಕೋಟೆ ಫುಲ್ಲು. ಏನು ಬ್ರೋ, ಇಲ್ಲಿಂದ ತೆಗೆದು ಫುಲ್ಲು ಬರೆದಿದ್ದಾರೆ. ಇದು ಅದೇ, ಇದು ಬ್ರಿಟಿಷ್ ಅವ್ರು ಗೆದ್ರಲ್ಲ, ಅವ್ರದ್ದು ಯಾರ್ಯಾರು ಎಷ್ಟು ಜನ ಕೊಂದ್ರು, ಅವ್ರ ಹೆಸರುಗಳು, ಯಾವ ರೆಜಿಮೆಂಟ್ ಅದೆಲ್ಲ ಕಾಣಿಸ್ತದೆ, ಯಾವ ಆಫೀಸರ್ಸ್ ಅಂತ ಬರ್ದವ್ರು ನೋಡಿ ಹತ್ರ ಹೋಗಿ. ಅದೇ ಕಡೆನೂ ಸೇಮ್ ಬರೆದಿದ್ದಾರಾ? ಇಲ್ಲ ಎಲ್ಲ ಡಿಫ್ರೆಂಟ್ ಅಣ್ಣ. ಹತ್ತೋಗಿ ಇದು ಮಾತ್ರ ಸ್ವಲ್ಪ ನೀಟಾಗಿದೆ ಗೈಸ್. ಈ ಕಲ್ಲು ಸ್ವಲ್ಪ ನೀಟಾಗಿದೆ. ಒಂದೇ ಒಂದು ಸಿಗರೆಟ್ ಬಡ್ಡಿದೆ. ಓಕೆ, ಎಲ್ಲ ಹೋಗಿದೆ. ಇದು ಯಾರು ನಮ್ಮೂರು ಹಾಕಿರೋದಾ? ಯಾವ್ದ ಇದು ಕಟ್ಟಿರೋದು? ಅದೇ ಬ್ರಿಟಿಷ್ ಗೆದ್ದಾಗ ಹಾಕಿರೋದು. ಬ್ರಿಟಿಷು ನಮ್ಮವ್ರು ಗೆದ್ದಾಗ, ನಮ್ಮನ್ನ ಗೆದ್ದಾಗ ಇಲ್ಲಿ ಹಾಕಿರೋದು. ಅಂದ್ರೆ ಈ ವಾರಲ್ಲಿ ಯಾರ್ಯಾರು ಸತ್ರು
ಎಷ್ಟು ಜನ ಮಿಸ್ ಆಗವ್ರೆ. ಬ್ರಿಟಿಷ್ ಹಾಕಿಲ್ಲ ನಮ್ದು ನಾವು ಹಾಕಿರೋದ ಬ್ರಿಟಿಷ್ ಅವ್ರು ಹಾಕಿರೋದು. ಬ್ರಿಟಿಷ್ ಅವ್ರು ಹಾಕಿರೋದ. ಓಕೆ ಅದೇ ಅಲ್ಲೇ ಬರ್ದವ್ರಲ್ಲ 4th ಏಪ್ರಿಲ್ ಆಂಗ್ಲೋ ಮೈಸೂರು ಅವ್ರ ಫೈನಲ್. ಓಕೆ ಹೋಗೋಣ. ಶೂ ಹಾಕ್ಬೋದಾ? ಹಾಂ ಏನಿಲ್ಲ ಹೋಗ್ಬೋದು. ಅಲ್ಲಿ ಎಲ್ಲಿಂದ ಎಷ್ಟು ಗಂಟೆ ನಡೀತು ಅಂತ ಹಾಕೋರು ನೋಡಿ ಇಲ್ಲಿ ಡೇಟ್ ನೋಡೋಣ ಬ್ರೋ. ಅಲ್ಲೇ ಮೇಲೆ ಐತಲ್ಲ April 4th to May 4th. 4th April ಟು ಏನ್ ಬ್ರೋ ಹಿಂಗ ಬರ್ತಾ ಇದೆ ಯಾಕೋ? ಹಾಂ ಹಾಂ ಇಲ್ಲ ಹೌದು ಓ ಓ ನಿಮಗೆ ಕೇಳ್ತಾ ಇದೆಯಾ? ಯಾಕೋ ಸರಿ ಗೈಸ್, 4th April ಟು 4th May. ಓಕೆ 1799 1799 97 ಅನ್ಕೊಂತೀನಿ ಬ್ರೋ. ಇಲ್ಲ 99 ಲಾಸ್ಟ್ ಫೈನಲ್ ಆಂಗ್ಲೋ ಮಾರ್ ಅವಾಗ ಆಗಿದೆ. 7 ತರ ಮಾಡಿದ್ದಾರೆ. ಇಲ್ಲ 9 ಈ ಕಡೆ 9 ಐತೆ. 9 ಸ್ವಲ್ಪ ಮಾಡಿಫೈ ಮಾಡಿದ್ದಾರೆ. ಅಲ್ಲಿ ಹೆಸರುಗಳು ನೋಡಿ ಇಲ್ಲಿ ನೋಡಿ, ಇಲ್ಲಿ ಕಿಲ್ಲುಡು ಮೇಲ್ಗಡೆ ಆಪರೇಷನ್ ಕಿಲ್ಲುಡು ವೂಂಡೆಡು ಮಿಸ್ಸಿಂಗು. ಇದರಲ್ಲಿ 97 ಮಿಸ್ಸಿಂಗ್ ಆಗಿದ್ದಾರೆ. 385 ವೂಂಡೆಡ್ ಏಟು ಬಿದ್ದಿದೆ. ಕಿಲ್ಡು 108 ಜನ ಕಿಲ್ ಆಗಿದ್ದಾರೆ ಟೋಟಲ್. ಇದನ್ನ ಕೂಡ ನಾವು ಲಿಸ್ಟ್ ಮಾಡ್ತಾರೆ. ಅದೇ ಡೇಟ್ಗಳೈತೆ. ಹೌದು, ಇದೆಲ್ಲ ವಾರ್ ನಡೆದಿದ್ದ ಡೇಟ್ಗಳ ಇರಬೇಕು ಜಗಳ ಹಾಕಿರೋದು. ಇದೇನು ಬ್ರೋ ಫಸ್ಟು 6ನೇ ತಾರೀಕೆ ಇದೇನು 66 ಅದೇ ರೈಫಲ್ಸ್ ಹೆಸರು. ಓಕೆ ಬ್ರೋ ಅದೇ ರೈಫಲ್ಸ್ ಏನು ಪಂಜಾಬ್ ಪಂಜಾಬೀಸು ಯಾರು ಇಲ್ಲ, ಬಂದಿಲ್ಲ. ಓ ಇವ್ರು ಯಾರು ಬಂದಿಲ್ಲ ಅನ್ಕೊಂತೀನಿ. ಗೂರ್ಖಾ 5 ಗೂರ್ಖಾ ರೈಫಲ್ಸ್ 13 ವೂಂಡೆಡ್, ಮಿಸ್ಸಿಂಗ್ ಯಾರು ಆಗಿಲ್ಲ. ಓಕೆ ಈ ಕಡೆ ನೋಡೋಣ. ಇಲ್ಲಿ ಸ್ವಲ್ಪ ನೆಲ್ಲಾಗಿತ್ತು. ಸೊ ಇದು ಬೇರೆ ಬ್ರೋ, ಇದು ಡಿಫ್ರೆಂಟ್. ಇಲ್ಲಿ ನೋಡಿ 1799 ಅದೇ ಫೋರ್ಸ್ ಬಿಫೋರ್ 17th 18th 19th 2000. ನಮಗೆ ಮೀನು ಉಕ್ಕಾಗಿದ ತಕ್ಷಣ ಎಷ್ಟು ಕೆಜಿ ಅಂತ ಹೇಳ್ಬೋದು. ಈ ಲೆಕ್ಕಾಚಾರ ಆಗೋದಿಲ್ಲ. 1799 226 ವರ್ಷ. ಓಕೆ 226 ಇಯರ್ಸ್. ಇದೇ ಫೈನಲ್ ಹೋಗೋಣ. ಇದೇನಾದ್ರು ಗೆಲ್ಲಕ್ಕಾಗಲಿಲ್ಲ ಅಂದರೆ ಟಿಪ್ಪು ಇದು ಶ್ರೀರಂಗಪಟ್ಟಣನ ಇಡೀ ಬ್ರಿಟಿಷೇ ದಿವಾಳಿ ಆಗ್ಬಿಡ್ತಿತ್ತು. ದಿವಾಳಿನಾ ಅಂದರೆ ಎಲ್ಲ ದುಡ್ಡು ಹಾಕಿತ್ತು, ಇಡೀ ಇಂಡಿಯಾನೇ ಗೆದ್ದಿತ್ತು ಶ್ರೀರಂಗಪಟ್ಟಣ ಒಂದು ಬಿಟ್ಟು. ಹೌದಾ? ಹಾಂ ನಾವು ಇದ್ದಿರ್ಬೇಕು ಆ ಟೈಮಲ್ಲಿ. ಒಳ್ಳೆ ಫಿಶಿಂಗ್ ಮಾಡ್ಕೊಂಡಿರ್ತಾ. ದಿಸ್ ಮೊಮೆಂಟ್ ವಾಸ್ ಎರೆಕ್ಟೆಡ್ ಬೈ ದಿ ಗವರ್ನಮೆಂಟ್ ಆಫ್ ಮೈಸೂರು ಇನ್ 1907 to order commencement the siege of Srirangapatna by the British Empire, the British force under Lieutenant General Garisha, and is final capture by assault on the 4th May 1799, as also the name of those gallant officers who fell during the operations. ಅಂದರೆ ಅವಾಗ ಇದು ಏನು ಬ್ರೋ ಬರ್ದಿರೋದು? ಇದು ಏನು ಅವ್ರೇನೋ ಬರ್ದಿರೋದು. ಯಾರದು? ಲವರ್ಸಾ? ಇದನ್ನೂ ಬಿಟ್ಟಿಲ್ವಾ? ಅಲ್ಲೇ ಯಾರು ಅಷ್ಟೈಟು ಓದಕ್ಕೆ ಬರೋದು. ಹೌದು ಬ್ರೋ, ಇಲ್ಲಿ ಹೆಂಗ್ ಬ್ರೋ ಆಗ್ತಿರ್ತಾರೆ? ಹತ್ತುತ್ತಾರೆ, ಅದೆಲ್ಲ ಮಾಡ್ತಾರೆ. ಇಲ್ಲಿ ಬರ್ದಿದ್ದಾರೆ, ಎಲ್ಲ ಕಡೆ ಇದೆ. ಹೋಗೋಣ ಹೋಗೋಣ ಬ್ರೋ. ಇದೇನು ಬ್ರೋ ಸ್ವಿಮ್ಮಿಂಗ್ ಪೂಲಾ? ಹಾಂ ಇಲ್ಲ, ಇದು ಅಂದರೆ ಪಿರಂಗಿಗಳು ಗನ್ಗಳೆಲ್ಲ ಮಡಿಕೊಂತ ಇದ್ರಲ್ಲ. ಹಾಂ ಇದು ಇಲ್ಲಿ ಬರ್ದೈತೆ ಅಣ್ಣ. ಅದೇ ಮದ್ದುಗಳನ್ನ ಶೇಖರಣೆ ಮಾಡೋದು. ಮದ್ದುಗಳು ಅಂದರೆ ಅವರೇ ಗನ್ ಪೌಡ್ರು. ಗನ್ ಪೌಡ್ರ್. ಓಕೆ ಓಕೆ. ಅದೇ ಆರ್ಮರಿ ಅಂದರೆ ಅಲ್ಲೇ ಇದೆ, ಅಲ್ಲೇ ಬರ್ದವ್ರು ನೋಡಿ ಎಲ್ಲ. ಸೊ ಗೈಸ್ ಆದಷ್ಟು ತೋರಿಸ್ಕೊಟ್ಟಿದ್ದೀನಿ. ಓಕೆ, ಎಲ್ಲ ಬೋರ್ಡಲ್ಲಿ ಹಾಕಿದ್ದಾರೆ, ಚೆನ್ನಾಗಿದೆ, ಒಂದು ಕಾಡು ಥರ ಆಗಿದೆ. ಈ ಸ್ಟ್ರೈಟು ಏನಾದರೂ ಮಾಡಬೇಕು, ನೀರಲ್ಲಿ ಹೋಗಿ ನಿಲ್ಲಬೇಕು. ಫಸ್ಟು ಸೀದಾ ನೀರಿಗೆ ಹೋಗ್ತೀನಿ, ಇಲ್ಲಿಲ್ಲ, ಇಲ್ಲಿಂದ ಬೇರೆ ಕಡೆ ಹೋಗಿ ಅವ್ರಿಗೆ ಇಲ್ಲ ಫಸ್ಟ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವ್ರು ಎಲ್ಲಿದೆ ಅಂತ ನೋಡಿ ಫಸ್ಟ್ ನೀರಲ್ಲಿ ಹೋಗಿ ಫಿಶಿಂಗ್ ಮಾಡಬೇಕು. ಇವಾಗ ತುಂಬ ಬಿಸಿಲಿದೆ, ಬೆಳಗ್ಗೆ ತುಂಬ ಐಸು ಫ್ರಿಜ್ಜು
ಈಗ ಪ್ರೆಷರ್ ಅವನ್ ಸ್ಕೆಲಿಟನು ಬುಂಡೆ ಬುಂಡೆ ಗೊತ್ತಿಲ್ಲ ಬುಂಡೆ ತಾನೇ ಇದು. ತಲೆ ಹಾಂ ಯಾರ್ದು ಬ್ರೋ? ಗೊತ್ತಿಲ್ಲ. ಗೈಸ್ ಬುಡಕಾಯಿ ಇದೆ, ತಲೆ ತಾನೇ ಅದು. ಸ್ಕೆಲಿಟನ್ ಆ್ಯಕ್ಚುಲಿ ಇದು ಮಶಾನ ಇದು. ಅದ್ರಲ್ಲಿ ಅಲ್ಲಿದ್ದೀವಿ, ತೋರಿಸ್ಕೊಡಿ ಬ್ರೋ. ಜಿಂಜರ್ ಅದು, ಬಂದ್ಬಿಡಿ. ಇರುವೆ ಇದೆ, ಹಚ್ಚೋದು. ಹುಷಾರಾಗಿ ಬನ್ನಿ. ಅಣ್ಣ ಅದು ಬುಲ್ಡೆ ಎಲ್ಲ ಅನ್ಸುತ್ತೆ ಅಣ್ಣ. ಅಣ್ಣ ಬನ್ನಿ, ಎರಡು. ಹ್ಞೂ ಸೊ ಗಾಯ್ಸ್, ಆವಾಗಲೇ ಅಲ್ಲಿ ಒಂದು ತಲೆ, ಇಲ್ಲಿ ಡಬಲ್ ತಲೆ, ಇಲ್ಲೊಂದು ಅಲ್ಲೊಂದು. ತೋರಿಸಿಬ್ರಾ ನೋಡಿ, ಇಲ್ಲಿದೆ ಇಲ್ಲೊಂದು ಅಲ್ಲೊಂದಿದೆ, ಎರಡು ತಲೆ ಇದೆ ಅಂತ ಇದೆಯಾ. ಆ್ಯಕ್ಚುಲಿ ಇದು ಮಶಾನ ಇದೆ. ಅಲ್ಲಿ ಒಂದು, ಇಲ್ಲಿ ಡಬಲು, ಎರಡು, ಮೂರು, ಇಲ್ಲಿ ನಾಲ್ಕನೇದು, ಇಲ್ಲಿದೆ ನೋಡಿ ನಾಲ್ಕನೇದು ಅಂತ ಇದೆ ಬ್ರಾ. ಏನಿದೆ ತಲೆ ತೋಟನಾ? ತಲೆ ತೋಟ ಮಶಾನಕ್ಕೆ ಬಂದ್ಬಿಟ್ಟು ತಲೆಗೆಲ್ಲ ಇದೆ. ಓಕೆ ಬ್ರೋ, ಸ್ವಲ್ಪ ಮುಂದೆ ಹೋಗೋಣ, ಅದ್ರ ಮೇಲೆ ಹೋಗ್ಬಿಡೋಣ. ಇಲ್ಲೊಂದು ತಲೆ, ಇಲ್ಲಿ ಒಂದು ತಲೆ, ಬುರುಡೆಕಾಯಿ ತಲೆ ಕಾಣ್ತಾ ಇದೆಯಾ ಬ್ರೋ? ಕಾಣ್ತಾ ಇದೆಯಾ? ಜೂಮ್ ಮಾಡಿಲ್ಲ, 5x ಇದೆಯಲ್ಲ ಬ್ರೋ. ಗಾಯ್ಸ್, 5ನೇದು ಇನ್ನೂ 2 ಸಿಕ್ತಂದ್ರೆ ಇಲ್ಲಿಂದ ಹೋಗ್ತೀನಿ ನಾನು ಇವಾಗ. ಒಳ್ಳೆ ಸ್ಪಾಟ್ ಬ್ರೋ ಕಾಸು ಮಾಡೋಕ್ಕೆ. ಆದರೆ ನಮಗೆ ಓಪನ್ ಅಲ್ಲಿದೆ ಬ್ರೋ, ಬೋಟಿಂದ ಆಗುತ್ತೆ. ಬನ್ನಿ. ಇದೆಲ್ಲ ಸಮಾಧಿಗಳು ಅನ್ಸುತ್ತೆ ಅಣ್ಣ. ನಾವು ಸಮಾಧಿ ಮೇಲೆ ನಡ್ಕೋತಾ ಇದೀವಿ. ಹಾಂ, ಅಂದರೆ ಅದೆಲ್ಲ ತೆಂಗಿನಕಾಯಿಗಳು ನೆಟ್ಟವ್ರು ನೋಡಿ. ಇಲ್ಲಿ ಸ್ನೇಕ್ ಹೆಡ್ ಇರಲ್ಲ ಅನ್ಕೊಂತೀನಿ, ನೋಡೋಣ.
ಫುಲ್ಲು ಸ್ಮಶಾನ ಅಣ್ಣ ಇದು, ಫುಲ್ ಇದು. ಅಲ್ಲಿ ಮೇಲೆ ನೋಡಿ. ಹಾಂ ಹಾಂ, ಅಲ್ಲಿ ಮೇಲೆಲ್ಲ ಗೋರಿಗಳು ಕಟ್ಟವ್ರು ನೋಡಿ. ನಂಗೆ ಗೊತ್ತಿರಂಗೆ ಈ 300 ವರ್ಷದಿಂದ ಸತ್ತಿರ್ತಾರಲ್ಲ ಅವ್ರ ತಲೆ ಮೇಲೆ ಹಾಕಿರೋ ಮರಗಳು ಈ ದೊಡ್ಡ ದೊಡ್ಡ ಮರಗಳು. ಆಮೇಲೆ ಐತೆ ವಿಡಿಯೋ. ಸೊ ಗಾಯ್ಸ್, ಇಲ್ಲಿ ಮಶಾನದಲ್ಲಿ ಯಾವ ಸ್ಟ್ರೈಕು ಸಿಗಲಿಲ್ಲ. ಓಕೆ, ಆಕ್ಟಿವಿಟಿನೂ ನೋಡಿಲ್ಲ ನಾನು. ಸೊ ಬರೀ 5 ತಲೆನ ನೋಡಿದ್ದೀವಿ. ಓಕೆ, ಹೋಗೋ ಈಗ ಇನ್ನೊಂದು ಜಾಗಕ್ಕೆ ಹೋಗ್ತೀನಿ. ನೋಡಿ ಆಲದ ಮರ ನೋಡಿ ಹೆಂಗಿದೆ. ನೈಟಲ್ಲಿ ಬರಬೇಕು ಇಲ್ಲಿ ವಿಡಿಯೋ ಮಾಡೋಕ್ಕೆ. ಗೋಸ್ಟ್ ಹಂಟಿಂಗು, ತಲೆ ಎಲ್ಲ ಸಿಗುತ್ತೆ. ಕಾಣ್ತಾ ಇದೆ ಬ್ರೋ ಫುಲ್ಲಾಗಿ ಮರ, ಎಷ್ಟು ದೊಡ್ಡದಾಗಿದೆ. ಅದು ಯಾರೋ ಸತ್ತಿರೋಗ ಹಾಕಿರೋದಿರ್ಬೇಕು. ಹೌದಾ? ಅದು ಅದರಿಂದ ತಿಂದೆ. ಈಗ ಬೆಳಕಿರೋವಾಗಲೇ ಜಕ್ ಅಂತ ಇದೆ. ಇನ್ನು ನೈಟಲ್ಲಿ ಹೆಂಗಿರುತ್ತೆ, ಜರ್ಕಾಗತ್ತೆ. ಫುಲ್ಲಾಗಿ ಒಂದು ರೌಂಡ್ ತೋರಿಸ್ಕೊಡಿ ಬ್ರೋ. ಬನ್ನಿ. ಈ ನೀರು ಬರೋವಾಗ ಮಣ್ಣೆಲ್ಲ ಒರೆಸ್ಕೊಂಡು ಹೋಗ್ಬಿಡುತ್ತಲ್ಲ, ಹೊರ್ಕೊಂಡು, ಆಗ ಈ ತಲೆಗಳೆಲ್ಲ ಭಾಷೆ ಬಂದಿರುತ್ತೆ. ಹೌದು ಇರಬೇಕು. ನಾನೇನೋ ಕಲ್ಲು ಅನ್ಕೊಂಡೆ. ಹಾಂ, ಇಷ್ಟಂಗೆ ಹಾಕೋಣ, ದೊಡ್ಡದಾಗಿದೆ. ಚೆನ್ನಾಗಿರ್ತದೆ ಯಾಕಂದರೆ. ಬೇರೆ ಕಡೆ ಹೋಗ್ಬಿಟ್ಟು ಚಾಲೂ ಮಾಡ್ತೀನಿ ಗಾಯ್ಸ್. ಫುಲ್ಲು ಸುತ್ತಿ ಲಾಸ್ಟಲ್ಲಿ ಸ್ನೇಕ್ ಹೆಡ್ ಇದೆ. ಆದರೆ ಕಾಸು ಮಾಡೋಕ್ಕೆ ನನಗೆ ಜಾಗ ಇಲ್ಲ. ಗನ್ ಇದ್ದರೆ ಗನ್ನಲ್ಲಿ ಹೊಡಿತಾ ಇದ್ದೆ. ಕಾಸು ಮಾಡೋಕ್ಕೆ ಜಾಗ ಇಲ್ಲ. ನಿಮ್ಗೆ ತೋರಿಸ್ಕೊಡ್ತೀನಿ. ಒಂದು ಮಾಸೇರು, ಒಂದು ಸ್ನೇಕ್ ಹೆಡ್ಡು. ಓಕೆ, ಆ ಗ್ಯಾಪಲ್ಲಿ ನೋಡಿ, ಅದು ಸ್ನೇಕ್ ಹೆಡ್ಡು. ಅದು ಸ್ನೇಕ್ ಹೆಡ್ ಗೈಸ್. ಹೊಡೆಯೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಕಾಣ್ತಾ ಇದೆಯಾ? ಅದೇ ಸ್ನೇಕ್ ಹೆಡ್. ಅದೊಂದು 2 kg ಬರುತ್ತೆ. ಅದು ಕಾಣ್ತಾ ಇದೆಯಾ? ಮಶೇರು ಬಂತು ನೋಡಿ. ಮಶೇರು ಸ್ನೇಕ್ ಹೆಡ್ಡು ಒಂದಾಗಿದೆ. ಸೊ ಅದು ಹೊಡಿಯೋಕ್ಕಾಗೋದಿಲ್ಲ. ಓಕೆ, ಬಿಸಿಲು ಬೇರೆ ಜಾಸ್ತಿ ಇದೆ. ಇದು ನಡ್ಕೊಂಡು ಹೋಗೋ ದಾರಿ. ಓಕೆ, ನಿಮ್ಗೆ ತೋರಿಸ್ಕೊಡ್ತೀನಿ ಆ ದಾರಿ ಯಾವ ಥರ ಇದೆ ಅಂತ ನೋಡಿ. ಸೊ ಇಲ್ಲಿಂದ ಕಾಸು ಮಾಡೋಕ್ಕಾಗೋದಿಲ್ಲ, ಬುಷ್ ಎಲ್ಲ ಜಾಸ್ತಿ ಇದೆ. ಅದು ಒಟ್ಟೊಟ್ಟಿಗೆ ಇರ್ತದೆ ಅದು ಅಂತ. ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಇಲ್ಲ ನಾನು ನೋಡಿದ್ದೀನಿ. ಇವಾಗ ಒಂದೇ ಜಾಗದಲ್ಲಿ ಸ್ನೇಕ್ ಹೆಡ್ಡು ಹೊಡೆದಿದ್ದೀನಿ, ಅದು ಹೊಡೆದಿದ್ದೀನಿ ಮೀನು. ಸೊ ಈಗ ಲೈವಲ್ಲಿ ನೋಡ್ತಾ ಇರೋದು. ಹೊಡೆದಿರೋದು ಒಂದೇ ಜಾಗದಲ್ಲಿ 2 ಹೊಡೆದಿದ್ದೀನಿ. ಲೈವಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು. ಓಕೆ, ನೀವು ಫಸ್ಟ್ ಟೈಮಾ? ನಾನು ಫಸ್ಟ್ ಟೈಮ್ 2 ಒಟ್ಟಿಗೆ ನೋಡ್ತಾ ಇರೋದು. ಓಕೆ, ಇಬ್ಬರು ಆಟ ಆಡ್ತಾ ಇದ್ದಾರೆ ಗೈಸ್. ಇನ್ನೂ ಅಲ್ಲೇ ಸುತ್ತ ಇನ್ನೂ ಅಲ್ಲೇ ಇದ್ದಾನೆ ಅವನು. ಸೊ ಅದನ್ನು ಹೊಡೆಯೋಕ್ಕಾಗೋದಿಲ್ಲ. ಓಕೆ, ಸೊ ನೋಡೋಣ ಏನು ಸಿಗುತ್ತಂತ. ಹಂಗೆ ಹೋಗ್ತಾ ಇದ್ದೀನಿ. ಓಕೆ, ಹೋಗೋಣ. ತುಂಬ ಹಿಸ್ಟ್ರಿ ಬಂದುಬಿಟ್ಟು ನಮ್ಮ ಫ್ರೆಂಡ್ ತಿಳಿಸ್ಕೊಟ್ಟಿದ್ದಾರೆ. ಇಷ್ಟು ದಿನ ಬಂದುಬಿಟ್ಟು ಹಿಸ್ಟ್ರಿ ಸ್ವಲ್ಪ ಗೊತ್ತಿದೆ, ಫುಲ್ಲಾಗಿ ಗೊತ್ತಿಲ್ಲ. ಈಗ ಈ ಹಿಸ್ಟ್ರಿನ ತಿಳ್ಕೊಬೇಕು. ನೋಡಿದ್ರ ಯಾವುದು ಅಡ್ಡ ಹಾಕಿರಂಗೆ ಹೊರ ಇದ್ದ. ಹಾಂ, ಕಟ್ಟಿರಂಗೆ ಹೊರ ಹಿಂದೆ. ಹಾಂ, ಯಾರು ಬರಬಾರ್ದಂತ ಇಲ್ಲ, ಹಿಂಗೆ ಹಾಕವ್ರೆ. ಅದು ಹಂಗೆ ಹಾಕವ್ರೆ. ಅದು ಬೇಕಾಗಿಲ್ಲ. ಬನ್ನಿ. ಹೌದಾ? ಸ್ನೇಕ್ ಹೆಡ್ ಇದ್ದರೆ ನನ್ನ ಕಣ್ಣಿಗೆ ಹೌದೌದು. ಸಿಕ್ಕಾಕೊಂಡ್ಬಿಡುತ್ತೆ. Guys,
ಅಂತ ಬ್ರೋ. ಹಾಂ, ಅದು ರೆಡ್ ಐ, ಹ್ಞೂ ಇದು ಬೇರೆ. ಒಂದು ಬ್ಯೂಟಿಫುಲ್ ಕ್ಯಾಚ್. ಓಕೆ, ಇದ್ರದ್ದು ಒಂದು ನಿಮಗೆ ತೋರಿಸ್ಕೊಡ್ತೀನಿ. ಹಲೋ, ಗೈಸ್, ನನ್ನ ಕಣ್ಣಿಗೆ ಕಾಣಬೇಕು ಮೀನು. ಓಕೆ, ಎಲ್ಲ ಅರ್ಧ ಕೆ ಜಿ. ಲಾಸ್ಟಲ್ಲಿ ಸಿಕ್ತು 1 kg ಮೇಲೆ ಇರುತ್ತೆ. ಅದಕ್ಕೆ ಫ್ರಾಗೆ ಚೇಂಜ್ ಮಾಡೋದಿಲ್ಲ ನಾನು. ಈಗ ಚಿಕ್ಕ ಫ್ರಾಗ್ ಹಾಕಿದ್ರೆ ಏನಾದರೂ ಒಂದು ಆಗ್ತಾಯಿತ್ತು. ನನಗೆ ಬಂದರೆ ಅದು ದೊಡ್ಡದೇ ಬರಬೇಕು, ಇಲ್ಲಾಂದರೆ ಬರಬಾರ್ದು. ಏನೂ ಬೇಡ ನನಗೆ. ಗೈಸ್, ಅಟ್ ಲಾಸ್ಟ್ ಫೈನಲಿ, ಅಮ್ಮ ಕಾಲು. ಗೈಸ್, ಅಟ್ ಲಾಸ್ಟ್ ಫೈನಲಿ ಒಂದು ಸ್ನೇಕ್ ಹೆಡ್ ಅಂದ್ರಾ. ಹಾಂ ಓಕೆ, ಅರ್ಧ ಕೆ ಜಿ. ನಮ್ಮೂರಲ್ಲಿ ಏನು ಅರ್ಧ ಕೆ ಜಿನ ಇದೆ. ಈಗ ಸ್ವಲ್ಪ ಸಮಾಧಾನ ಆಗಿದ್ದೀನಿ. ಬಾಲ್ದಲ್ಲಿ ಏನೋ ಬ್ಲಡ್ ಐತೆ ಅಣ್ಣ. ಹಾಂ, ಬಾಲ್ದಲ್ಲಿ ಬ್ಲಡ್. ಈಗ ಎತ್ತಾಕೋವಾಗ ಹ್ಞೂ ನಿನ್ನೆ ಫುಲ್ಲು ಹೋಗಿ ಫಿಶಿಂಗ್ ಮಾಡಿದ್ದೀವಿ. ಓಕೆ, ಸೊ ನನಗೆ ತುಂಬ ಸ್ಟ್ರೈಕ್ಸ್ ಮಿಸ್ಸು. ಎಲ್ಲ ಬಂದ್ಬಿಟ್ಟು 1/4 kg, ಅರ್ಧ ಕೆ ಜಿ ಒಳಗಡೆನೇ ಮೀನು ನನಗೆ ಸ್ಟ್ರೈಕ್ ಮಾಡಿದ್ದು. ಯಾವುದೂ ಉಪ್ಪು ಮಾಡಿಲ್ಲ ನಾನು, ಯಾಕಂದರೆ ಸ್ಟ್ರೈಕಲ್ಲಿ ಗೊತ್ತಾಗುತ್ತಲ್ಲ. ಸೊ ನಾನೇನು ಮಾಡಿದೆ, ತಿರ್ಗಾ ನನಗೆ ಮನಸ್ಸೇ ಇಲ್ಲ. ತಿರ್ಗಾ ಇನ್ನೊಂದು ಜಾಗಕ್ಕೆ ಹೋದ್ವಿ. ಅಲ್ಲಿ ಹೋದರೆ ಅಲ್ಲಿ ಸ್ವಲ್ಪ ಪರ್ಮಿಷನ್ ಸಿಗಲಿಲ್ಲ. ಆಮೇಲೆ ಪರಿಚಯ ಆದವರು ಹಂಗೆ ಹೇಳಿ ಸೊ ಪರ್ಮಿಷನ್ ಸಿಕ್ತು, ಫಿಶಿಂಗ್ ಮಾಡಿದ್ವಿ. ಸೊ ನಮಗೆ ಕೊಟ್ಟಿದ್ದು ಒಂದು 2 ಅವರ್ ಟೈಮು. ಓಕೆ, ಸೊ ಅಲ್ಲಿಗೆ ಹೋಗಿದ ತಕ್ಷಣ ಅಲ್ಲಿ ತುಂಬ ಸ್ಟ್ರೈಕ್ಸ್ ಮಿಸ್ಸು. ಅಲ್ಲಿ ನೋಡಿದ್ರೆ ಎಲ್ಲ ಚಿಕ್ಕ ಮೀನು. ಓಕೆ, ಅದು ಒಂದು ಬೇಜಾರಾಯಿತು. ಸೊ ಅಷ್ಟು ಮೀನು ಮಿಸ್ ಮಾಡಿದ್ದೀನಿ. ಒಂದು ಸೈಜು ಬಂದಿಲ್ಲಲ್ಲ. ಒಂದು ಸೈಜು 1 kg 2 kg ಮೇಲೆ ಇತ್ತಂದರೆ ಆರಾಮಾಗಿ ಬಂದುಬಿಡ್ವು. ಓಕೆ, ಮೀನು. ಸೊ ನಿನ್ನೆ ಬೇಜಾರಾಗಿ ತಿರ್ಗಾ ಇದು ಸೆಕೆಂಡ್ ಡೇ ಕಂಟಿನ್ಯೂ. ಓಕೆ, ಸೆಕೆಂಡ್ ಡೇ ಫಿಶಿಂಗ್ ಕಂಟಿನ್ಯೂ ಮಾಡಿದೆ. ಸೊ ನಮ್ಮದು ಅಲೆ ಹಿಸ್ಟ್ರಿ ಎಲ್ಲ ಸ್ವಲ್ಪ ನೋಡಿರ್ತೀರ ನೀವು. ಅದು ಮುಗಿಸ್ಕೊಂಡು ಸೊ ಇವತ್ತು ಹೆಂಗಾದ್ರೂ ಮೀನು ಹೊಡಿಲೇಬೇಕಂತ. ಚೆನ್ನಾಗಿ ಮರಿಲಿಯಸ್ಸು, ಒಂದು ರೆಡ್ ಐ, ಒಂದು ಆರೆಂಜ್ ಐ. ಸೊ ಇದ್ರದ್ದು ಕಣ್ಣು ನೋಡಿ, ಮೇಲೆತ್ತೇನ ಹೇಳು. ಇಲ್ಲ, ಕಣ್ಣು ಮಾತ್ರ ಫೋಕಸ್ ಮಾಡಿ. ನಿಮ್ಮ ಮುಖ ಬೇಡ. ಸೊ ಇದ್ರದ್ದು ಕಣ್ಣು ನೋಡಿ. ಸೊ 2 ಮೀನು ಹೊಡೆದಿರೋದು. ಸೊ ಈ ವಿಡಿಯೋ ಹೆಂಗಿದೆ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಒಂದು ಸೂಪರ್ ವೀಡಿಯೋನಲ್ಲಿ ಬರ್ತೀನಿ. ಸೊ ಡಿಫ್ರೆನ್ಸ್ ನೋಡಿದ್ರಾ? ಸೊ ಆ ಥರ ಡಿಫ್ರೆನ್ಸು ಕಂಡುಹಿಡಿತಾ ಇರ್ತೀನಿ. ಇನ್ನೊಂದು ಏನಂದರೆ, ನಮ್ಮೂರಲ್ಲಿ ಚಿಕ್ಕ ಮೀನೆಲ್ಲ ಚಿಕ್ಕ ಮೀನೆಲ್ಲ ತುಂಬ ಇದೆ. ದೊಡ್ಡ ಮೀನೆಲ್ಲ ವಾಶ್ ಔಟ್ ಆಗಿಬಿಟ್ಟಿದೆ. ಓಕೆ, ಸೊ ಅಷ್ಟು ನ್ಯೂಸ್ ಪ್ಲೇಸಸ್ ಎಲ್ಲ ನೋಡಿ ಎಲ್ಲ ಚಿಕ್ಕ ಸ್ಟ್ರೈಕ್ಸೆ. ಸೊ ಇನ್ನೊಂದು 1 ವರ್ಷ ಹೋತಂದರೆ ಸ್ವಲ್ಪ ಸೈಜು ಇರುತ್ತೆ. ಸೊ ಸೈಜು ಆಗಸ್ಟಲ್ಲಿ ಬಿಡಬೇಕಾಗಿರುತ್ತೆ. ಇಲ್ಲಾಂದರೆ ಆ ಚಿಕ್ಕ ಫ್ರಾಗ್ ಹಾಕಿದ್ರೆ ತುಂಬ ಸ್ನೇಕ್ ಹೆಡ್ಸ್ ಉಳಿದಿರ್ಬೋದು. ಆದರೆ ಹಾಕಿಲ್ಲ ನಾನು. ಓಕೆ, ಸೊ ನೆಕ್ಸ್ಟ್ ವೀಡಿಯೋನಲ್ಲಿ ಮೀಟ್ ಮಾಡ್ತೀನಿ ಎಲ್ರನ್ನ. ಸೊ ಈಗ ಫಿಶಿಂಗ್ ಕಂಪ್ಲೀಟು. ಈಗ ಹೋಗೋದೆ ಏನು ಬ್ರೋ, ಹೋಗೋಣ? ಹ್ಯಾಪಿನಾ? ಫುಲ್ ಹ್ಯಾಪಿ. ನಿನ್ನೆ ಫುಲ್ಲು ಟಯರ್ಡು. ಸೊ ಮೀನು ಹೊಡೆದಿದ ತಕ್ಷಣ ಖುಷಿ ಆಗಿಬಿಟ್ರು ನಮ್ಮ ಬ್ರೋ. ಹೊಡಿತಾ ಇರಬೇಕು. ಸೊ ಗೈಸ್, ನೆಕ್ಸ್ಟ್ ವೀಡಿಯೋನಲ್ಲಿ ಮೀಟ್ ಮಾಡ್ತೀನಿ. ಬೈ. ಈ ವಿಡಿಯೋ ಹೆಂಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಗೈಸ್.